ಮೇಘವೇ ಮೇಘವೇ ಹೋಗಿ ಬಾ. ಎಷ್ಟು ಧಾರಾಳ ಮನಸ್ಸು ಅಂದ್ರೆ ಆ ಮನುಷ್ಯಂದು. ಬರೀ ಒಂದು 2 by 3 ಕಾಫಿ ಕುಡಿದಿಲ್ಲ, 100 ರೂಪಾಯಿ ಕೊಟ್ಟರು ಟಿಪ್ಸ ಇಲ್ಲ, 100 500 ಕೊಟ್ಟೆಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ. ನಂದೇನೇ ಪೇನ್ ಇರಲಿ, ನಾವು ಅದನ್ನೇ ಕಾಪಾಡ್ಕೋಬೇಕು. ನಾವು ಇನ್ನೊಂದು ಏನ್ ತಪ್ಪು ಮಾಡ್ಬಿಟ್ವಿ ಅಂದ್ರೆ ನಮ್ಮ ಲೈಫಲ್ಲಿ ಉದ್ಯಾದಲ್ಲೇ ಕಳೆದ್ಬಿಟ್ವಿ. ಈಚೆಗೆ ಬಂದು ಟ್ರೈಯೇ ಮಾಡಲಿಲ್ಲ ನಾವು. ಮಾತಾಡು ಮಾತಾಡು ಮಲ್ಲಿಗೆ ಸಂಪಿಗೆ ಸೇವಂತಿಗೆ. KS ಅಶ್ವಥ್ ಅವ್ರ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಅದು ವೆರಿ ಸ್ಟ್ರಿಕ್ಟ್ ಪರ್ಸನ್. ಅವ್ರಿಗೆ ಏನು ಮಾಡ್ಬಿಟ್ರು, ನನಗೊಂದು ಹಬ್ಬದಲ್ಲಿ ಫಿಕ್ಸ್ ಮಾಡಿಬಿಟ್ರು, KS ಅಶ್ವಥ್ ನೀನು ಮೈಸೂರಿಗೆ ಹೋಗಿ ಇಂಟರ್ವ್ಯೂ ಮಾಡ್ಕೊಂಡು ಬರಬೇಕು ಅಂತ. ಆಯ್ತು ಸರ್ ಅಂತೆಲ್ಲ ಒಪ್ಕೊಂಡೆ. ಆಮೇಲೆ ಅವ್ರಿಗೇನೋ ಒಂದು ಸರಳ ಸಂಭಾವನೆ ಕೊಡಬೇಕು ಸರ್, ಅವ್ರು ಸೀನಿಯರ್ ಆರ್ಟಿಸ್ಟು ಅಂತ ಏನೋ ಹೇಳಿದೆ. ಒಂದು ಸರಳವಾದ ಸಂಭಾವನೆ. ಆಮೇಲೆ ಅಶ್ವಥ್ ಸರ್ಗೂ ಹೇಳ್ಬಿಟ್ಟೆ, ಸರ್ ಈ ಥರದ್ದು ಏನೋ ಒಂದು ಸಣ್ಣ ಇದಿದೆ ಸರ್ ಅಂತ. ಆಯಿತು ಬಾಪ, ಯಾವಾಗ ಬರ್ತೀಯಾ, ಎಷ್ಟೊತ್ತು ಬರ್ತೀಯಾ, ಟೈಮಿಂದ ಕರೆಕ್ಟಾಗಿ ಹೇಳ್ಬೇಕು ನೀನು ಅಂದರು. ನನಗೆ ಅದೆಲ್ಲ ಗೊತ್ತಿತ್ತು, ಅವ್ರು ತುಂಬ ಶಿಸ್ತಿನ ವ್ಯಕ್ತಿ ಅಂತವ. ಒಂದು ಟೈಮ್ ಕೊಟ್ಟೆ, ಸರ್ 1 day ಅರ್ಲಿ ಬರ್ತೀನಿ, ನಾನು ಏನು ಮಾಡ್ತೀನಿ ಅಂತ ಎಲ್ಲನೂ ನಿಮ್ಗೆ ಹೇಳ್ತೀನಿ, ನಾಳೆ ಬಂದು ಸೇಮು ಪ್ಲ್ಯಾನಲ್ಲಿ ಶೂಟ್ ಮಾಡ್ತೀನಿ. ಹೋದೆ. ಬಾರಯ್ಯ, ಏನಯ್ಯ ಸಂಭಾವನೆ ಎಲ್ಲ ಇದು ಮಾಡ್ತಾ ಇದೆಯಲ್ವಾ ಅಂದರು. ಸರ್ ಎಲ್ಲ ಇದೆ. ಆಯಿತು, ಏನು ಕೇಳ್ತೀಯ ನಿನ್ನನ್ನು? ಸರ್ ನಾಳೆ ಬರ್ತೀನಿ. ಈಗ ಕೇಳು, ಏನೇನು ಕೇಳ್ತೀನಿ ಅನ್ನೋದು ಈಗ ಡಿಸೈಡ್ ಮಾಡು ನೀನು ಅಂತವ. ಆಯ್ತು ಸರ್ ಕೇಳ್ತೀನಿ ಅಂತೆ. ಕೇಳ್ಕೊಂಡು ಹೋಗಿವೆ. ಮಧ್ಯೆ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗ್ಬಿಡೋದು. ಸರ್ ಪರವಾಗಿಲ್ಲ ಸರ್, ಕಂಟಿನ್ಯೂ ಮಾಡಿ, ಏನು ಕ್ಯಾಮ್ರಾ ಇಲ್ವಲ್ಲ, ವಾಪಸ್ ಆ ಪ್ರಶ್ನೆ ಮತ್ತೆ ಕೇಳು ನೀನು. ನಾನು ಅಲ್ಲಿಂದ ಉತ್ತರ ರಿಹರ್ಸಲ್ಗೆ ಹೋದಾಗಲೇ ಅಲ್ಲಿಂದ ಉತ್ತರ ಹೇಳ್ತೀನಿ ಅಂತಾರೆ. ಆಮೇಲೆ ಅವ್ರ ಪರ್ಫೆಕ್ಟ್ನೆಸ್ ಹೆಂಗಿತ್ತು ಅಂದರೆ ಎಲ್ಲೂ ಒಂದು ಸಣ್ಣ ತಪ್ಪಾಗಬಾರ್ದು, ನಾನು ಕಮಿಟ್ ಆಗಿದ್ದೀನಿ, ಅವ್ರಿಗೆ ಇಂಟರ್ವ್ಯೂ ಕೊಡ್ತೀನಿ ಅಂತ ಕೊಡೋ ಇಂಟರ್ವ್ಯೂನಲ್ಲೂ ಏನು ಮಿಸ್ಟೇಕ್ ಇರಬಾರ್ದು ಅನ್ನೋ ಥರ ವ್ಯಕ್ತಿತ್ವ ಅವ್ರದ್ದು. ಆಗಿನ್ನೂ ಇವ್ರು ಕಲಾವಿದರಾಗಿರಲಿಲ್ಲ, ಅಶ್ವಥ್ ಅವ್ರ ಮಗ ಇರಲಿಲ್ಲ, ಅವ್ರು ಇದ್ದಾರೆ ಈಗ. ಅಲ್ಲಿದ್ದರು ಅಲ್ಲಿ ನಾನು ಹೋದ ಟೈಮಲ್ಲಿ. ಆಯಿತು, ಎಲ್ಲ ಆಯಿತು, ನಾಳೆ ಎಷ್ಟೊತ್ತು ಬರ್ತೀಯಾ ಅಂದರು. ಸರ್ ಬೆಳಗ್ಗೆ ಒಂದು 9:30 ಒಂದು 10 ನಿಮಿಷ ಮಾರ್ಜಿನ್ ಕೊಡ್ತೀನಿ, ಅಷ್ಟರೊಳಗೆ ಬರಬೇಕು ನೀನು ಅಂದರು. ಆಯ್ತು ಸರ್ ಬರ್ತೀನಿ ಅಂತಂದೆ. ಹೋದೆ, ಕರ್ಕೊಂಡು ಹೋದೆ ಒಂದು ಪ್ಲೇಸ್ಗೆ. ನನ್ನ ಹಣೆ ಬರೋಕ್ಕೆ ಅಲ್ಲಿ ಕರೆಂಟ್ ಹೋಗ್ಬಿಡ್ತು. ಶೂಟಿಂಗ್ ಎಲ್ಲಿ ಮಾಡಬೇಕು ಅಂತ ಗೊತ್ತಿಲ್ಲ ನಂಗೆ. ನೆಕ್ಸ್ಟು ಏನಪ್ಪ ಈ ಕರೆಂಟ್ ಹೋಗ್ಬಿಡ್ತು, ನಿನಗೋಸ್ಕರ ಇವತ್ತೊಂದು ದಿವಸ ಇಟ್ಕೊಂಡಿದ್ದೆ, ಏನು ಮಾಡ್ತೀಯಾ? ಸರ್ ಇಲ್ಲ, ನನಗೊಂಚೂರು ಒಂದು ಟೈಮ್ ಕೊಡಿ, ಹೆಂಗಾರು ಮಾಡಿ ಇನ್ನೊಂದು ಮನೆ ಅರೇಂಜ್ ಮಾಡ್ತೀನಿ ಅಂದೆ. ಮಧ್ಯಾಹ್ನ 1 ಗಂಟೆ ತನಕ ನಿಂಗೆ ಟೈಮ್ ಕೊಡ್ತೀನಿ, ಊಟ ಮಾಡಿ ಮನೇಲಿ ಇರ್ತೀನಿ, ಲೊಕೇಶನ್ ಫಿಕ್ಸ್ ಮಾಡಿ ಕರಿ ನನ್ನನ್ನು. ಅಲ್ಲಿ ಯಾರೋ ಮೈಸೂರಲ್ಲಿ ಪತ್ರಕರ್ತನ ಇಟ್ಕೊಂಡು ಇನ್ನೊಂದು ಮನೆ ಫಿಕ್ಸ್ ಮಾಡಿ ಕರೆಕ್ಟಾಗಿ ಅವ್ರ ಮನೆಗೆ ಹೋದೆ. ಇಡೀ ದಿವಸ ಇಂಟರ್ವ್ಯೂ ಮಾಡಿಕೊಂಡು ಬಂದೆ. ಅಂತ ಭಾರಿ ಶಿಸ್ತಿನ ವ್ಯಕ್ತಿತ್ವ ಅಶ್ವಥ್ ಅವ್ರದ್ದು. ನೀನು ಈ ಮಾರ್ಗರ ಜೊತೆ ಊರು ಬಿಟ್ಟು ಹೋಗೋಕೆ ಮುಂಚೆ ನನ್ನ ಹೆಣ ತಿಳ್ಕೊಂಡು ಹೋಗ್ಬೇಕು. ಅವ್ರ ಜೊತೆ ನೀವೇನು ಮಾತಾಡ್ಬೇಕಾದ್ರೂ ತುಂಬ ಕ್ಯಾಲ್ಕುಲೇಟಿವ್ ಆಗೇ ನಾವು ಮಾತಾಡಬೇಕು. ಇಲ್ಲದ್ದೇನೋ ಸುಳ್ಳು ಹೇಳೋದು ಅಥವಾ ಇಲ್ಲದ್ದು ಇನ್ನೇನೋ ಹೇಳ್ಬಿಡೋದೆಲ್ಲ ಆಗಲ್ಲ. ಇಲ್ಲ, ಅವ್ರ ಹತ್ರ ಭಾಳ ಅವ್ರ ವ್ಯಕ್ತಿತ್ವ ಅಷ್ಟು ಸ್ಟ್ರಿಕ್ಟು. ಅವರ ಸೀನಿಯರ್ ಆರ್ಟಿಸ್ಟ್ಗಳು ಅಂದರೆ ಆಮೇಲೆ ರಾಜಾನಂತ್ ಕಣ್ಣು ಹೋಗ್ಬಿಟ್ಟಿತ್ತು ನಾನು ಹೋಗೋದಕ್ಕೆ. 2 ಕಣ್ಣು ಕಳ್ಕೊಂಡ್ಬಿಟ್ಟಿದ್ರು. ಅವರಿಗೆ ಶುಗರ್ ಜಾಸ್ತಿ ಆಗ ರಾಜರು ಹಂಚಿನ ಮನೆ, ರಾಜರ ಪಾತ್ರ ಮಯೂರಾದಲ್ಲಿ. ಹೌದು, ರೈಟ್ 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 ಅವರೇ ದುರಹಂಕಾರಿ ರಾಜ್ಯವನ್ನು ಬಿಟ್ಟುಕೊಟ್ಟ ಮಾತ್ರಕ್ಕೆ ಆಳುವ ಯೋಗ್ಯತೆ ಬೇಡವೇ? ಅವ್ರಿಗೂ ಹಿಂಗೆ ಫಿಕ್ಸ್ ಮಾಡಿಕೊಂಡೆ ಇಂಟರ್ವ್ಯೂ. ಅವ್ರಿಗೂ ಹೇಳಿದೆ, ಸರ್ ಏನೋ ನಿಮ್ಗೂ ಆರೋಗ್ಯ ಚೆನ್ನಾಗಿಲ್ಲ, ನಮ್ಮಲ್ಲೇನು ದೊಡ್ಡ ದುಡ್ಡು ನಿರೀಕ್ಷೆ ಮಾಡಬೇಡಿ, ಏನೋ ಒಂದು ಸಣ್ಣ ದುಡ್ಡು ನಿಮ್ಗೆ ಗೌರವವಾಗಿ ಕೊಡ್ತೀವಿ ಅಂತ ಹೋದೆ. ಅಷ್ಟೊತ್ತಿಗೆ ಅವ್ರದ್ದು 2 ಕಣ್ಣು ಹೊರಟೋಗ್ಬಿಟ್ಟಿದ್ದು. ಅವ್ರ ಮಕ್ಕಳೆಲ್ಲ ಹೆಲ್ಪ್ ಮಾಡಿದ್ರು. ಅವ್ರು ಹೇಳಿದ್ರು, ಕಾಲ ಹೆಂಗಿರಲ್ಲ ಶ್ರೀಕಂಠ, ಒಂದು ಕಾಲದಲ್ಲಿ ನಂದು ಪರ್ವಕಾಲ ನಡೆಸ್ತಿದ್ದೆ ಹಾಗೆ, ನಂದು ನಾಟಕಗಳಾಗಲಿ ಸಿನಿಮಾಗಳಾಗಲಿ ಒಂದು ದಿನವೂ ನಾನು ಇಲ್ಲವೇ ಇಲ್ಲ ನಾಟಕ ಇಲ್ಲ ಸಿನಿಮಾ ಇಲ್ಲ ನಾಟಕ, ಹಂಗೆ ಬಿಸಿ ಇದ್ದೆ. ಭಗವಂತ ಏನೋ ಈ ಥರ ಮಾಡಿದ್ದಾನೆ, 2ಕ್ಕೂ ಹೊಂದ್ಕೋಬೇಕು ನಾವು. ಮೃಷ್ಟಾನ್ನೂ ಊಟ ಮಾಡಿಲ್ಲೋ ಒಂದು ಕಾಲದಲ್ಲಿ ನಾವು, ಅದನ್ನು ನೆನೆಸ್ಕೊಂಡು ಇದನ್ನು ಬ್ಯಾಲೆನ್ಸ್ ಮಾಡಬೇಕು ನಾವು ಅಂತ ಹೇಳಿ ಅವ್ರ ಜೊತೆ ಎಲ್ಲ ನಾನು ಕಳೆದಿರೋ ದಿನಗಳಿದಾವಲ್ಲ ಸರ್, ನನಗದು ಮೆಮೊರಬಲ್. ವಿಜಯ ನರಸಿಂಹ 14 ವರ್ಷ ವನವಾಸದಿಂದ ಅದು ಎಂಥ ಅದು ವಿರಹ 100 ತರಹ ಅಂಥ ಮಹಾನ್ ವ್ಯಕ್ತಿ. ರೈಟ್ರು ಮೈಸೂರು ಮನೆ ಈಗ ಬೆಂಗಳೂರಲ್ಲಿ ಇತ್ತು. ನಾನು ನೋಡಿದಾಗ ಬೆಂಗಳೂರಲ್ಲಿ ಇದ್ರು. ನಾನು ಆಮೇಲೆ ಫೋನ್ ಮಾಡಿ ಮಾತಾಡ್ಕೊಂಡೆ, ಬಂದ್ಬಿಡಪ್ಪ ಇಂಥತ್ತೋ, ನಾನು ಗಂಡ ಹೆಂಡತಿ ಇಬ್ಬರೇ ಇರೋದು, ಬೇರೆ ಯಾರೂ ಇಲ್ಲ ಅಂತಂದರು. ಹೋದೆ. ವಯಸ್ಸಾಗ್ಬಿಟ್ಟಿತ್ತು ನಾನು ಹೋಗೋದಕ್ಕೆ. ಅವ್ರು ಕೇಳಿದೆ, ಸರ್ ಈ 14 ವರ್ಷ ವನವಾಸದಿಂದ ಬಂದ ಹಾಡಲ್ಲಿ ರಾಮಾಯಣನೇ ಹೇಳ್ಬಿಟ್ಟಿದ್ರಲ್ಲ, ಇದು ಹೆಂಗೆ ಅಂತವ. ಏನಿಲ್ಲಪ್ಪ, ಪುಟ್ಟಣ್ಣವ್ರು ಹೇಳಿದ್ರು, ಶರಪಂಜರದ ನಾಯಕಿ ಕಲ್ಪನಾ ಇದ್ದಾಳಲ್ಲ, ಅವಳ ಸೀತೆ ಸ್ಥಿತಿಗೂ ಏನೂ ವ್ಯತ್ಯಾಸ ಇಲ್ಲ, ಅದಕ್ಕೆ ಹೋಲಿಕೆ ಮಾಡ್ಕೊಂಡು ಒಂದು ಹಾಡು ಬರೀ ಅಂದರು. ಹಾಗಾಗಿ 14 ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಶುರುವಾಯ್ತು ನೋಡಪ್ಪ ಅಂತ.
ಅಂದ್ಬಿಟ್ಟು ಅದು ಒಂದು. ವಿಜಯ ನರಸಿಂಹ, ಶರಪಂಜರ ಗಂಗಾಧರ್, ರಾಜಾನಂದ್, ವಜ್ರಮುನಿ ಇವೆಲ್ಲ ಮೆಮೊರಬಲ್. ನಾನು ಹೇಳ್ತಾ ಇರೋದು ನಾನು ಇದಲ್ದೇ ಬಿಡಿ, ಲೆಕ್ಕವಿಲ್ದಷ್ಟು ಆರ್ಟಿಸ್ಟ್ ಇಂಟರ್ವ್ಯೂ ಮಾಡಿದ್ದೀನಿ. ನಾನು ನೆನೆಸ್ಕೊಳ್ಳೋ ಅಂಥ ವ್ಯಕ್ತಿಗಳು ನಿಮಗೆ ಅವ್ರು ಯಾರು ಈಗ ಕೆಲವರು ನಮ್ಮ ಜೊತೆ ಇಲ್ವಲ್ಲ, ಅವ್ರನ್ನ ನೆನೆಸ್ಕೋತೀನಿ ನಾನು ಇವಾಗ. ನಾನು ಅಂಥವು ಅಯ್ಯೋ ಕೆಲವು ಇನ್ಸಿಡೆಂಟ್ ಮರ್ತೋಯ್ತವೆ, ಜ್ಞಾಪಕ ಬರೋಲ್ಲ. ಜ್ಞಾಪಕ ಬಂದಿದ್ದು ಹೇಳ್ತಾ ಇದ್ದೀನಿ ಅಷ್ಟೇ ನಿಮಗೆ. ಏನು ಪುಣ್ಯಾತ್ಮರು ಸರ್ ನೀವು, ಸೀರಿಯಸ್ಲಿ ಅಂಥವ್ರು ನೋಡಿದಿರಿ, ಹೌದು ಮುಟ್ಟು ಮಾತಾಡ್ಸಿ. ಅದಂತೂ ನಿಜ ಮಾತ್ರ. ನೀವು ಹೇಳಿದ್ರಲ್ಲ, ನನಗೆ ಅದೇ ಸಂತೋಷ ಈ ಕ್ಷಣಕ್ಕೂ ಅದೇ ಸಂತೋಷ. ಈ ಹಳ್ಳಿ ಊರಲ್ಲಿ ಕಿಲಾಡಿ ರಂಗ, ಭೂಪತಿ ರಂಗ, ರೌಡಿ ರಂಗಣ್ಣ ಅಂತೆಲ್ಲ ಸಿನಿಮಾ ಬರೋ ನಮ್ಮ ತಾಯಿ ಕರ್ಕೊಂಡು ಹೋಗೋರು. ಅಲ್ಲೇ ಶುರುವಾಯ್ತು ನಮಗೆ ರಾಜ್ಕುಮಾರ್ ನೋಡ್ಬೇಕಲ್ಲ ಹೆಂಗಾರು ಮಾಡಿ ಅಂತ. ಅಲ್ಲಿ ನೋಡಿದ್ರೆ ಅವರು ಬೆಂಗಳೂರಲ್ಲಿ ಎಲ್ಲೇ ಇಲ್ಲ, ಬೆಂಗಳೂರೇ ನಮಗೆ ದೂರ, ಅದು ಬೇರೆ ವಿಷಯ ಎಲ್ಲ ಹೇಳೋರು. ಮಡ್ರಾಸಲ್ಲವ್ರೆ ಏನಾರು ಏನೋ ನಮ್ಮ ಪುಣ್ಯ ಮಯೂರ ಅನ್ನೋ ಸಿನಿಮಾ ನಮ್ಮ ಸಾಲಿಗ್ರಾಮ ಪರ್ವತಮ್ಮ ಅವ್ರ ಊರು. ಅದೇ ಮಿರ್ಲೆ ಸಾಲಿಗ್ರಾಮ. ನಮ್ಗೆ 10 ಮೈಲಿ ನಮ್ಮ ಊರ್ಗದು. ಅಲ್ಲಿಗೆ ಮಯೂರ ಸಿನಿಮಾ 50 ದಿವಸ ಓಡ್ಬಿಡ್ತು. ನಾನಿರುವುದೇ ನಿಮಗಾಗಿ, ನಾಡಿರುವುದು ನಮಗಾಗಿ. ಅಲ್ಲಿ ಕ್ಯಾರ್ನರ್ದಲ್ಲೆಲ್ಲ ಓಡ್ಬಿಡ್ತು. ರಾಜ್ಕುಮಾರ್ ಬರ್ತಾರೆ ಅಂತ ಸುದ್ದಿ ಬಂದ್ಬಿಡ್ತು. ಫುಲ್ ರೋಡಲ್ಲಿ ಮೆರವಣಿಗೆ. ಏನು ಹೇಳ್ತೀರಾ, ನಮ್ಮ ಖುಷಿಯ ಬಂದ್ಬಿಟ್ರು. ಏನು ಓಡೋದೆ, ಎಲ್ಲೆಲ್ಲಿ ಹೋಯ್ತದಲ್ಲಿ ಓಡೋದು, ಜೈಪಿಂದ ಕಾರಿಂದ ರಾಜ್ಕುಮಾರ್ ನೋಡ್ಬೇಕಷ್ಟೇ. ನಮ್ಮ ಇನ್ನೇನಿಲ್ಲ, ನಮಗೆಲ್ಲ ಹತ್ರಕ್ಕೆ ಹೋಗಿ ಮಾತಾಡೋಕ್ಕಾಯ್ತದೆ. ನಾವೆಲ್ಲ ದೂರದಿಂದ ನೋಡಿ ಎಂಜಾಯ್ ಮಾಡೋದು. ಆಮೇಲೆ ಹೆಂಗೂ ಬಿಟ್ಟಿಲ್ಲ, ನಂದು ಆ ಕನಸು ಮಾತ್ರ ಬಿಟ್ಟಿಲ್ಲ. ಹೆಂಗಾರು ಮಾಡಿ ಅವ್ರ ಹತ್ರಕ್ಕೆ ಹೋಗ್ಬೇಕು ಅಂತ. ಹಾವಿನಡೆ ಅಂತ ಒಂದು ಶೂಟಿಂಗ್ ನಡೀತಾ ಇತ್ತು ನಂದಿ ಹಿಲ್ಸಲ್ಲಿ. ವಿ ಸೋಮಶೇಖರ್ ನಮ್ಮ ಭಾವ ತಹಶೀಲ್ದಾರ್ ಆಗಿದ್ರು, ಪರ್ಮಿಷನ್ ಅವರೇ ಕೊಡ್ಬೇಕಲ್ಲಿ. ಅಲ್ಲೊಂದ್ಸರಿ ರಾಜ್ಕುಮಾರ್ ಅವ್ರನ್ನ ಹತ್ರದಿಂದ ಭೇಟಿ, ಮಾತಿಲ್ಲ ಕತೆ ಇಲ್ಲ. ಅರ್ಥ ಆಯ್ತಾ? ಬೆಂಗಳೂರು ಬಂದಮೇಲೆ ಅದೊಂದು ಇಟ್ಕೊಂಡಿದ್ದೆ, ಹೆಂಗಾದ್ರೂ ಮಾಡಿ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಉಪೇಂದ್ರಂಗೋಸ್ಕರ ಹೈಯೆಸ್ಟ್ ಪ್ರೋಗ್ರಾಮ್ ಉದಯ ಟಿವಿಲಿ ಯಾರು ಮಾಡಿದ್ರು ನಾನೇ. ಸಿನಿಮಾಕ್ಕೆ ಉಪೇಂದ್ರನಲ್ಲಿ ಉಪೇಂದ್ರನಾಗಿ ಅಂತ ಒಂದು ಪ್ರೋಗ್ರಾಮು 1 hour. ಸಿನಿಮಾಕ್ಕೆ 2-3 ಇಂಟರ್ವ್ಯೂ ಕಂಟಿನ್ಯೂಸ್ ಮಾಡಿದ್ದೀನಿ. ಹಂಗಾಗಿ ಉಪೇಂದ್ರ ಅವ್ರ ಜೊತೆ ನಮ್ಮ ಸಂಬಂಧ ತುಂಬ ಚೆನ್ನಾಗಿತ್ತು ಅವಾಗ. ಆವಾಗ ಒಂದು ದಿವಸ ಉಪೇಂದ್ರ ಅವ್ರನ್ನ ಕೇಳಿದೆ, ಸರ್ ನಾನು ಏನು ಇದುವರೆಗೆ ನಿಮಗೆ ಕೇಳಿಲ್ಲ, ಒಂದು ರಿಕ್ವೆಸ್ಟು ಸರ್ ಅಂದೆ. ಏನು ಹೇಳಿ ಶ್ರೀಕಂಠ, ಪರವಾಗಿಲ್ಲ ಅಂದರು. ನಾನು ರಾಜ್ಕುಮಾರ್ ಅವ್ರನ್ನ ಹತ್ರದಿಂದ ನೋಡಿ 1-2 ಮಾತಾಡಬೇಕು ಸರ್ ಅಂದೆ. ಹೌದಾ, ನೀವೊಂದು ಕೆಲಸ ಮಾಡಿ, ಸ್ವಸ್ತಿಕ್ದು ಸಾಂಗ್ ರೆಕಾರ್ಡಿಂಗ್ ಇದೆ ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ, ನಾಳೆ ಬೆಳಗ್ಗೆ 11:30 ಬಂದುಬಿಡಿ ಅಂದರು. ಕಲರ್ಸ್ ಹೌದು. ಆ 11:30 ಅಂದರೆ 10:00 ರೆಡಿ ಇದ್ದೀನಿ ಬಿಡಿ ನಾನು ಅಲ್ಲಿ. 1 hour ಮುಂಚೆ ಅವರು ನಮ್ಮ ರಾಜ್ಕುಮಾರ್ ಅವರ ಜೊತೆ ಇರ್ತಾರಲ್ಲ, ಚೆನ್ನ ಅವರು, ಉಪೇಂದ್ರ, ರಾಜ್ಕುಮಾರ್ ಸರ್ 3 ಜನನೂ ಆ ಕಡೆಯಿಂದ ಬರ್ತಾಯಿದ್ರೆ, ಏನು ನಮ್ಮ ಮುಂದೆ ಎಲ್ಲ ಓಡ್ತಾವೆ, ಮಯೂರ, ಕೃಷ್ಣದೇವರಾಯ ಎಲ್ಲ ಓಡ್ತಾವೆ ಲೈನ್ಗೆ. ಸೀದಾ ಹೋಗಿ ಅವ್ರ ಕಾಲಿಗೆ ಬಿದ್ದುಬಿಟ್ಟೆ. ಚಾಮುಂಡೇಶ್ವರಿನ ಏಳ್ಸಿದ್ರು. ಆಮೇಲೆ ಅವ್ರೊಂದು ಸ್ವಲ್ಪ ಎಲ್ಲೋ ಗಮನ ಮಾಡಿದರು. ನಮ್ಮದು ಒಂಚೂರು ಪ್ರೋಗ್ರಾಮ್ ಹಾಸ್ಯ ಅಲ್ಲೋ ಒಂಚೂರು ಸಣ್ಣದಾಗಿ ಗಮನಿಸಿದ್ರು ಅವರು. ಉಪೇಂದ್ರ ಪರಿಚಯ ಮಾಡಿಕೊಟ್ರು, ಸರ್ ಶ್ರೀಕಂಠ ಅಂತ ಉದಯ ಟಿ ವಿನಲ್ಲಿ ಈ ಥರ ಪ್ರೋಗ್ರಾಮ್ ಮಾಡ್ತಾ. ನಾನು ಎಲ್ಲೋ ಒಂಥರ ಮೆಮೊರಿಬಲ್ ಸಣ್ಣದಾಗಿ ಏನೋ ಹೇಳಿದ್ರು. ನಮಗೊಂಥರ ಧನ್ಯ ಅನ್ನಿಸ್ತು. ಒಂದು 4 ನಿಮಿಷ ನಮಗೆ ಸಿಕ್ಕಂಥ ಅವಕಾಶ. ಅದೊಂಥರ ನಮ್ಮ ಲೈಫಲ್ಲಿ ಚರಿತ್ರೆ ಅದು. ರಾಜ್ಕುಮಾರ್ ಅವ್ರ ಲೈಫಲ್ಲಿ ಅಂಥ ಅಭಿಮಾನಿಗಳು ಅದು ಎಷ್ಟು ಜನ ಬಂದು ಹೋಗೋರು. ಒಟ್ಟು ನಮಗೆ ಲೈಫಲ್ಲಿ ಮರಿಲಾರದಂಥ ಘಟನೆ ಸಂಗೀತದಂತೆ. ಇನ್ನು ವಿಷ್ಣುವರ್ಧನ್ ಸರ್ ನೋಡಿದ್ದು ನಾನು ನಿಶಬ್ದ ಸೆಟ್ಟಲ್ಲಿ. ಇಲ್ಲಿಂದ ನಿಮಗೆ ಸುಧೀಂದ್ರ ಗೊತ್ತಾ, PR ವೆಂಕಟೇಶ್ ಅವರ, ಅವರು ನನ್ನನ್ನು ಕರ್ಕೊಂಡೋದ್ರು. ಅಲ್ಲಿ ಸಿನಿಮಾದ ಕವರೇಜ್ ಇದೆ, ರೇವತಿ ಇರ್ತಾರೆ, ವಿಷ್ಣುವರ್ಧನ್ ಸಾರ್ ಇರ್ತಾರೆ, ಬಂದ್ಬಿಡಿ ಅಲ್ಲಿ ಕವರೇಜ್ ಮಾಡ್ಕೊಂಡ್ಬಿಡಿರಿ ಇವತ್ತು ಅಂತ ಮೈಸೂರಿಗೆ ಹೋದ. ಸೊ ಅವಾಗ ನೀವು ಸಿನಿಮಾಗಳು ಶೂಟಿಂಗ್ ನಡೆಯುವಾಗ ಚಿತ್ರವಾರ್ತೆ ಅದು ಒಂದು ಪ್ರೋಗ್ರಾಮ್ ನಂಗೆ ಕೊಟ್ಟಿದ್ರು. ಉದಯ ಚಿತ್ರವಾರ್ತೆ, ಅದು ನಾನು ಕವರೇಜ್ಗೆ ಹೋಗಿವೆ. ನನಗೆ ಕೊಟ್ಟಿದ್ರು, ಚಿತ್ರವಾರ್ತೆ ಕೊಟ್ಟಿದ್ರು ನನಗೆ. ಅಲ್ಲಿ ಹೋದ್ರೆ ನಮಗೆ ವಿಷ್ಣು ಸಾರ್ ದೂರದಿಂದ ಗೊತ್ತು ಹೊರತು ಹತ್ತಿರದಿಂದ ಗೊತ್ತಿಲ್ಲ. ಹೋದ್ವಿ, ಒಬ್ಬರೇ ಕೂತಿದ್ರು. ಆಮೇಲೆ ಇವರು ಪರಿಚಯ ಮಾಡಿಕೊಟ್ರು. ನಾನು ಕುಲಕರ್ಣಿನೂ ಇದ್ದೆ ಅವತ್ತು. ಸುಧೀಂದ್ರ ಸರ್ ಪರಿಚಯ ಮಾಡಿಕೊಟ್ಟಾಗ ಹೇಳಿ, ನೋಡ್ತಾ ಇರ್ತೀನಿ ರೀ ನಿಮ್ಮ ಕಾರ್ಯಕ್ರಮ ಅಂದ್ಕೊಂಡು 1-2 ಸರಿ ಬೆನ್ನು ತಟ್ಟಿದ್ರು. ನಮಗೇನೋ ಸ್ವರ್ಗ ಸಿಕ್ಕಂಗೆ ಆಗೋಯ್ತು. ಆಮೇಲೆ 1 ಅರ್ಧ ಗಂಟೆ ಅದು ಇದು ಏನೇನೋ ಎಲ್ಲ ಮಾತಾಡಿದ್ರು. ರೇವತಿ ಅವ್ರದ್ದು ಇಂಟ್ರ್ಯೂ ತೊಗೊಂಡೆ, ತಮಿಳ್ ರೇವತಿ ಹೀರೋಯಿನ್ ಆಗಿದ್ರು. ಅದರಲ್ಲಿ ಏನೇನೋ ಅಲ್ಲೆಲ್ಲ ಮುಗಿಸ್ದೆ. ಅಲ್ಲಿ ನಮ್ಮ ವಿಷ್ಣುವರ್ಧನ್ ಅವ್ರ ಸಂಪರ್ಕ. ಮತ್ತು ನೆಕ್ಸ್ಟ್ ಅವರು ಸಿಕ್ಕದಾಗೆಲ್ಲ ನಮ್ಮನ್ನ ಹಿಂಗೆ ತಪ್ಕೊಂಡು ನಮ್ಮ ಆ್ಯಕ್ಟಿಂಗ್ ಬಗ್ಗೆ ಒಂಚೂರು ಅಪ್ರಿಷಿಯೇಟ್ ಮಾಡೋರು. ನಮಗೆ ಖುಷಿ. ಅಯ್ಯೋ ಸಾರಂತೆ ನಮ್ಮ ಕಾರ್ಯಕ್ರಮ ರೇ. ನನ್ನ ಮನೇಲಿ ಉದಯ ಯಾವುದು ಚಾನಲ್ ಇರಲಿಲ್ಲ, ಉದಯ ಟಿ ವಿನೇ ನೋಡಿದ್ರೆ
ನಾನು ಮುತ್ತುರಾಜ್ ಇಬ್ಬರು ಸಿಕ್ಬಿಟ್ರಂತ ಈ ಕಡೆಗೊಬ್ರು ಆ ಕಡೆಗೊಬ್ರು ಹಿಂಗೆ ಇಟ್ಕೊಂಡ್ರು. ಆ ಮಾತಾಡಿ ಬಲಿಗೆಲ್ಲ ಇದು ಲಾಸ್ಟ್ ಡೇ ನಾವು ಹೋದು ಸಾರ್ ನಮ್ಗೊಂದು ಫೋಟೋ ಅದನ್ನು ಕೇಳಬೇಕಾ ಬೈ ಅಂದ್ಬಿಟ್ಟು ಹಿಂಗೆ ಹಿಡ್ಕೊಂಡು ಅವ್ರು ಯಾರು ಕ್ಯಾಮ್ರಾಮ್ಯಾನು ಯಾರು ಮರ್ತ್ಬಿಟ್ಟಿದ್ದೀರಿ ಸ್ಟಿಲ್ ಕ್ಯಾಮ್ರಾ ತೆಗೆದ್ರು. ನಮ್ಮ ಪುಣ್ಯನೋ ನಮ್ಮ ದರೋದ್ರಷ್ಟು ನಾವು ಇದನ್ನೇ ಇಸ್ಕೊಂಡಿಲ್ಲ, ಏನು ಪ್ರಿಂಟೇ ಇಸ್ಕೊಂಡಿಲ್ಲ. ಆಮೇಲೆ ಅವರು ಕಳ್ಕೊಂಡ್ವಿ, ಅದು ಹೊಟ್ಟೆ ಹುರಿದೋಯ್ತು. ಬಟ್ ಹಿಂಗೆ ಸರ್ ಹೇಳ್ತಾ ಹೋದರೆ ನೀವು ಒಂದು ಚರಿತ್ರೆ ಬರಿಬೋದು. ನಾನು ಪ್ರೇಮ ಪ್ರೀತಿ ನನ್ನುಸಿರು ನ್ಯಾಯ ನೀತಿ ನನ್ನುಸಿರು. ಉಪೇಂದ್ರ ಅವರ ಪ್ರಮೋಷನ್ಸಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ತುಂಬ ಕೆಲಸ ಮಾಡಿದ್ದೀನಿ ನಾನು, ತುಂಬ ಕೆಲಸ ಮಾಡಿದ್ದೀನಿ. ಬಟ್ ಇವತ್ತು ಉಪೇಂದ್ರ ಅವ್ರದ್ದು ಒಂದೇ ಒಂದು ಖುಷಿ ಏನಂದರೆ ಈ ಕ್ಷಣಕ್ಕೆ ಅವ್ರ ಹತ್ರ ನಾವು ಹೋದರೆ ಅದೇ ಪ್ರೀತಿ ವಿಶ್ವಾಸ ಇಟ್ಕೊಂಡವ್ರೆ. ಅವ್ರು ನಮ್ಗೇನು ಕೊಟ್ಟವ್ರೆ ಅಥವಾ ನಮಗೇನು ಅವಕಾಶ ಅದೆಲ್ಲ ಬಿಟ್ಬಿಡಿ, ಅಟ್ಲೀಸ್ಟ್ ಅಲ್ಲಿ ಹೋಗಿ ಬಾಗ್ಲ ಹತ್ರ ನಿಂತ್ಕೊಂಡ್ರೆ ಕಳಿಸೋರು ಇಬ್ಬರು ಮೇಲ್ಗಡೆ ಅಂತ ನನ್ನನ್ನಾಗಲಿ ಮುತ್ತುರಾಜನ್ನಾಗಲಿ ಇಬ್ಬರನ್ನೂ ಇವತ್ತು ಆ ರೆಸ್ಪೆಕ್ಟ್ ಇದೆ. ರಮೇಶ್ ಸರ್ ಇಂಟರ್ವ್ಯೂ ಮಾಡಿದ್ರು. ರಮೇಶ್ ಒಂದು 4 ಸರಿ ಮಾಡಿದ್ದೀನಿ, ಒಂದು 4 ಟೈಮ್ಸ್. ರಮೇಶ್ ಒಂದು ತಾರೆಗಳೊಂದಿಗೆ ಮಾಡಿದ್ದೀನಿ, ಮನದಾಳದ ಮಾತು ಅಂತ ಒಂದು ಮಾಡ್ತಾಯಿದ್ದೆ, ಅದರಲ್ಲಿ ಮಾಡಿದ್ದೀನಿ. ಅದು ಸಾಟರ್ಡೆ ಸಂಡೇ 8ರಿಂದ ರಾತ್ರಿ 9 ಗಂಟೆ ತನಕ. ಇದಲ್ಲದೆ ನಿಮಗೆ ರಘುವೀರ್ ಕತೆ ಹೇಳ್ಬೇಕು ನಾನು. ರಘುವೀರು ನಾಪತ್ತೆ ಆಗ್ಬಿಟ್ಟವ್ರೆ ಅಂದರೆ ಮಧ್ಯದಲ್ಲಿ ಇಲ್ಲ, ಆದ್ರೆ ರಘುವೀರ್ ಎಲ್ಲವ್ರೇನು ಕಂಡುಹಿಡಿಬೇಕು ಅನ್ನೋದು ನಮ್ಮಲ್ಲೊಬ್ಬ ಎಪಿಸೋಡಲ್ಲಿ ಗಾಂಧಿ ಅಂತ ಒಂದು ಹುಡುಗ ಇದ್ದ ಮಾಡ್ತಾ ಇದ್ದ. ಅಣ್ಣ ಅವ್ರು ನಮ್ಮ ಮನೆ ಹತ್ರವೇ ಇರೋದು, ನಾನು ನಿಮ್ಗೆ ರಘುವೀರ್ ಅವ್ರನ್ನ ಹೆಂಗಾರು ಮಾಡಿ ಕಾಂಟ್ಯಾಕ್ಟ್ ಮಾಡಿಸ್ತೀನಿ ಅಂತ. ಕಾಂಟ್ಯಾಕ್ಟ್ ಸಿಕ್ಕಿದ್ರು ರಘುವೀರು. ಸಿಕ್ಕಿದ ತಕ್ಷಣ ಹೋದೆ, ಸರ್ ಹಿಂಗಿದೆ ಒಂದು ಪ್ರೋಗ್ರಾಮ್ ಯಾವಾಗ ಬಿಡಿ ಶ್ರೀಕಂಠ ಯಾವ್ದಾದ್ರು ಪಿಕ್ಚರ್ ಸ್ಟಾರ್ಟ್ ಆದಾಗ ಮಾಡೋಣ ಅಂತ. ಇಲ್ಲ ಸರ್ ಭಾಳ ಜನ ಕೇಳ್ತಾರೆ ರಘುವೀರ್ ಏನು ಮಾಡ್ತಾರೆ ಅಂತವ, ನೀವು ಫಸ್ಟ್ ಒಂದು ಪ್ರೊಮೋ ಕೊಡಿ ಅಂದ್ಬಿಟ್ಟು ಅಲ್ಲೇ ಒಂದು ಪ್ರೊಮೋ ತೊಗೊಂಡೆ. ಎಷ್ಟು ಧಾರಾಳ ಮನಸ್ಸು ಅಂದರೆ ಆ ಮನುಷ್ಯಂದು. ಅಲ್ಲಿ ಹೋಟ್ಲಿಗೆ ಹೋಗಿದ್ದೀವಿ, ಇಲ್ಲಿ ಬೆಂಗಳೂರಲ್ಲಿ ಅದು ಯಾವುದೋ ಹೋಟ್ಲು ಮರ್ತ್ಬಿಟ್ಟಿದ್ದೀನಿ ನಾನು. ಅವ್ರು ತುಂಬ ಕಷ್ಟದಲ್ಲಿರೋ ದಿನ ಅದು ನಾನು ಹೇಳ್ತಾರೆ ನಿಮಗೆ. ಆ ಪ್ಲೇಯರ್ಗೆ ಬರೀ ಒಂದು 2 by 3 ಕಾಫಿ ಕುಡಿದಿಲ್ಲ, 100 ರೂಪಾಯಿ ಕೊಟ್ಟರು ಟಿಪ್ಸ. ನಾನು ಸಾರ್ ಅಂದೆ, ಇಲ್ಲ ಶ್ರೀಕಂಠ ನಾನು ಬಂದಾಗೆಲ್ಲ ಅವ್ರಿಗೆಲ್ಲ 100 500 ಕೊಟ್ಟೆಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿದೆ, ನಂದೇನೇ ಪೇಯ್ನ್ ಇರಲಿ ನಾವು ಅದನ್ನೇ ಕಾಪಾಡ್ಕೋಬೇಕು ಅಂದರು. ನಾನು ಅವಾಗ ಅವ್ರು ಭಾರಿ ಶ್ರೀಮಂತರು ಬಿಡಿ, ಯಾರು ಭಯಂಕರ ಶ್ರೀಮಂತರು ಅವರು. ಏನೋ ಅವ್ರ ಗ್ರಹಚಾರಕ್ಕೆ ಪಾಪ ಒಂದು ಮಧ್ಯೆ ಕಷ್ಟಪಟ್ಟರು ಅನ್ನೋದು ಬಿಟ್ಟರೆ ಭಾರಿ ಶ್ರೀಮಂತರು. ಅವ್ರ ಇಂಟ್ರ್ಯೂಗೆ ಒಂದು TRP ಬಂತು, ಹಂಗಿಂಗೆ ಬರಲಿಲ್ಲ. ಲೈವ್ ರಾತ್ರಿ 8:30 9:00 ಮನದಾಳದ ಮಾತು ಅಂತ ಹೈಯೆಸ್ಟು TRP ಅದು. ಚೈತ್ರದ ಪ್ರೇಮಾಂಜಲಿಯ ಸುಮಾ ಸುಮಾ ಸುಮಾ. ಭಾಳ ಟ್ರಾಜಿಕ್ ಲೈಫ್. ಪಾಪ ಅವ್ರಿಗೇನೋ ಅವ್ರ ಹಣೆ ಬರೋಕ್ಕೆ ಮಧ್ಯೆ ಏನೇನೋ ಆಗಿ ಫ್ಯಾಮಿಲಿ ಅವ್ರದ್ದೇನೋ ಸಣ್ಣ ಪುಟ್ಟ ಸಮಸ್ಯೆಗಳಾಗಿ ಸಿನಿಮಾದಲ್ಲಿ ಅವಕಾಶ ಕಮ್ಮಿ ಆಗ್ಬಿಡ್ತು ಅವ್ರಿಗೆ. ಹಾಗಾಗಿ ಮಧ್ಯೆ ಒಂಚೂರು ಅವ್ರ ಲೈಫ್ ಕಷ್ಟ ಆಗ್ಬಿಡ್ತು. ಆಮೇಲೆ ಬಿಡಿ ಅಂತ ಕೋಟ್ಯಾಧೀಶ್ವರನ್ನೆಲ್ಲ ಹುಟ್ಟಿದ್ರು, ಆಮೇಲೆ ಆಸ್ತಿ ಗಿಸ್ತಿ ಎಲ್ಲ ಬಂತು, ಒಂಥರ ಲೈಫ್ ರೀಸೆಟ್ಲಾಗಿ ಚೆನ್ನಾಗ್ಬಿಡ್ತು ಅವ್ರದ್ದು. ಏನೋ ಎಲ್ಲ ಆಗಿ ಪಾಪ ಅವ್ರು ಸ್ಟುಡಿಯೋ ಮಾಡ್ತೀನಿ ಅಂತ ಹೊರಟಿದ್ರು ಅವ್ರ ಪ್ಲೇಸಲ್ಲಿ. ನಮ್ಗೆ ಹೇಳಿದ್ರು ಉದಯಾಗೆ ಸೆಟ್ ಕಿಟ್ ಎಲ್ಲ ಹಾಕ್ಕೊಳಂಗಿದ್ರೆ ನನ್ನ ತೋಟದಲ್ಲಿ ಹಾಕೊಂಬಿಡಿ ಇಂಥವ. ಅಷ್ಟೊತ್ತು ಪಾಪ ಅವ್ರನ್ನೇ ಕಳ್ಕೊಂಬಿಟ್ರು ನಾವು, ರಘುವೀರ್ ಅವರು. ಎಸ್ ನಾರಾಯಣ್ ಭಾರಿ ಶಿಸ್ತಿನ ಮನುಷ್ಯ ಅವರು. ಅವ್ರಿಗೆ ಇಂಟರ್ವ್ಯೂ ತೊಗೊಳೋದು ಅಂದರೆ ನೀವು ಇದ್ರ ಗಂಟೆ ಹೊಡೆದಂಗೆ ಇರ್ಬೇಕು. 9 ಗಂಟೆ ಅಂದರೆ 8:55 ಅಲ್ಲಿ ಇರ್ಬೇಕು ನೀವು. ಭಯಂಕರ ಶಿಸ್ತು ಅವರು, ಭಾರಿ ಶಿಸ್ತು. ಎಸ್ ನಾರಾಯಣ್ ಸರ್ ಅವ್ರ ಸಿನಿಮಾ ನೋಡಿ ನೀವು ಬೆಳಗ್ಗೆ 5:45 ಸ್ಟಾರ್ಟ್ ಆಯ್ತದ ಅವ್ರ ಸಿನಿಮಾ, 6 ಗಂಟೆಗೆ ಫಸ್ಟ್ ಶಾಟ್ ಅವ್ರದ್ದು. ನಾರಾಯಣ್ ಸರ್ ಅವ್ರನ್ನೂ ಬಿಡಿ ತುಂಬ ಸಲ ಇಂಟರ್ವ್ಯೂ ಮಾಡಿದ್ದೀನಿ. ನಾರಾಯಣ್ ಸರ್ ನಮ್ಮ ಗಣೇಶ, ಗೋಲ್ಡನ್ ಸ್ಟಾರ್ ಗಣೇಶ್, ನಮ್ಮಲ್ಲಿ ಕಾಮಿಡಿ ಟೈಮ್ ಮಾಡ್ತಾ ಇದ್ರಲ್ಲ ಆವಾಗ, ಆಗ್ಲಿಂದ ನಮ್ಮ ಗಣೇಶ ಹತ್ರ. ಬಟ್ ಏನೋ ಮನುಷ್ಯನ ಅದೃಷ್ಟ ಚೆನ್ನಾಗಿತ್ತು, ಎಲ್ಲೋ ಕರ್ಕೊಂಡೋಗಿ ಎಲ್ಲೋ ಬಿಡ್ತು. ಆದರೂ ಈಗಲೂ ಆ ಮನುಷ್ಯ ಅದೇ ಥರ ಇದ್ದಾನೆ, ಏನಂತ ಬದಲಾವಣೆ ಇಲ್ಲ. ಹಿಂಗಾಗಿದ್ದೀನಿ ಅಂದ್ಬಿಟ್ಟೇನೋ ಒಂಥರ ನೋಡೋದಾಗಲಿ ಮಾತಾಡಿಸೋ ಭಾವನೆ ಆಗಲಿ ಏನೂ ಚೇಂಜ್ ಇಲ್ಲ. ಮದುವೆ ಉದಯ ಟಿವಿಲಿ ಆ ಪ್ರೋಗ್ರಾಮ್ ನಿಂತೋಗಿತ್ತು. ನಮ್ಮ ವಿಜಯ್ ಕುಮಾರ್ ಇದ್ದವರು, ರೇ ಶ್ರೀಕಂಠ ನೀನು ಮತ್ತು ಅನುಪಮ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅದನ್ನು ಅಂದರು. ಅದಕ್ಕೇನೋ ಒಂದು ಹೊಸ ರೂಪ ಕೊಟ್ಟು ಮಾಡಿದ್ವಿ. ಒಂದು 5 ವರ್ಷ ಬಂತು. ಕಾಮಿಡಿ ಟೈಮ್ ಚೆನ್ನಾಯಿತು ಪ್ರೋಗ್ರಾಮ್. ಆ್ಯಕ್ಚುಲಿ ಒಂಥರ ನಡ್ಕೊಂಡು ಹೋಯ್ತು. ನಾವು ಇನ್ನೊಂದು ಏನು ತಪ್ಪು ಮಾಡ್ಬಿಟ್ವಿ ಅಂದರೆ ನಮ್ಮ ಲೈಫಲ್ಲಿ ಉದಯದಲ್ಲೇ ಕಳೆದ್ಬಿಟ್ವಿ. ಈಚೆಗೆ ಬಂದು ಟ್ರೈಯೇ ಮಾಡಲಿಲ್ಲ ನಾವು. 14 ವರ್ಷ ನನ್ನ ಜೀವನ ಅಲ್ಲೇ ಕಳೆದೋಗ್ಬಿಡ್ತಲ್ಲ. ನಿಮಗೆ ಬೇರೆ ಬಂದು ಹೊರಗಡೆ ನಾವು ಪ್ರಯತ್ನ ಮಾಡೋಣ ಮಾಡಿದ್ರೇನೋ ಆಯ್ತಿದ್ದೇನೋ ಗೊತ್ತಿಲ್ಲ. ನನಗೆ ಬರಲೇ ಇಲ್ಲ, ನಾನು ಉದಯ ಬಿಟ್ಟು ಈಚೆಗೆ ಬರಲಿ. ಏನು ನಮ್ಗೆ ಗೊತ್ತಿಲ್ಲ. ಅವಾಗೇನೋ ಒಂದು ಸಂಬಳ ಬತ್ತಿತ್ತು, ಹೆಸರಿತ್ತು. ಇನ್ನೇನು ಬೇಕು ಮನುಷ್ಯನಿಗೆ? ತಿಂಗ್ಳಿಗೆ ಕಮಿಟ್ಮೆಂಟ್ ಹಂಗೆ ಸಂಬಳ, ಒಂದು ಹೆಸರು. ಆಮೇಲೆ ಶ್ರೀನಿವಾಸ್ ಸರ್ ವೈಸ್ ಪ್ರೆಸಿಡೆಂಟ್ ಆಗ ತುಂಬ ಒಳ್ಳೆಯ ವ್ಯಕ್ತಿ ಶ್ರೀನಿವಾಸ್ ಸರ್. ಅಲ್ಲಿ ಅದು ಎಷ್ಟು ಒಳ್ಳೆಯ ವ್ಯಕ್ತಿ ಅಂದರೆ, ಕಂದ ಹೇಳಪ್ಪ ಏನು ಕಂದ, ನಂಗೆ ಅಷ್ಟು ಸರಳ ವ್ಯಕ್ತಿತ್ವ, ಅಷ್ಟು ಒಳ್ಳೆ ಮನುಷ್ಯನ ನೋಡೇ ಇಲ್ಲ ನಾನು ಕೇಳೋದು. ಅವರು ನಾವು ಪುರ್ಸತ್ತಾದಾಗೆಲ್ಲ ಕುತ್ಕೊಂಡ್ಬಿಡವು ನಾನು ಕುಲ್ಕರ್ಣಿ.
ಸಾರ್ ಪುಟ್ಟಣ್ಣವ್ರ ಬಗ್ಗೆ ಹೇಳಿ ಸರ್ ಇವ್ರ ಬಗ್ಗೆ ಹೇಳಿ ಸರ್ ಅವ್ರ ಬಗ್ಗೆ ಹೇಳಿ ಸರ್ ಅಂದ್ಕೊಂಡು ಅವ್ರ ಅನುಭವಗಳನ್ನ ಕೇಳ್ತಾ ಕೂತ್ಕೊಳ್ಳೋ ನಾವು. ಅಯ್ಯೋ ಅವ್ರು ಅದೇ ಹೇಳೋರು, ಒಂದು ಸಿನಿಮಾ ಮಾಡ್ತಿದ್ದೆ, ಏನೋ ಒಂದು ಹಣ ಕೊಟ್ಟಿರೋನು, ನೆಕ್ಸ್ಟ್ ಸಿನಿಮಾಕ್ಕೆ ಕಷ್ಟ ಹೇಳ್ಕೊಳ್ಳೋನು, ಆಯಿತು ಹೋಗಪ್ಪ ನೀವೇ. ನಾನು ಯಾವತ್ತೂ ದುಡ್ಡಿಗೆ ಪ್ರಾಧಾನ್ಯತೆನೇ ಕೊಡ್ತಿರ್ಲಿಲ್ಲ, ಹಾಗಾಗಿ ನಡ್ಕೊಂಡು ಹೋಗ್ತಾ ಇರೋದು ಅಂತ ಅವರು ಶ್ರೀನಿವಾಸ್ ಸರ್ ಹೇಳೋರು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಮೇಲೆ ನಮ್ಗೆ ಇನ್ನೊಂದು ನಿಮ್ಗೆ ಹೇಳೋದು ಮರ್ತ್ಬಿಟ್ಟೆ, ಅಭಿನಯ ಶಾರದೆ ಜಯಂತಿ ಸಿನಿಮಾ ನಾವು ಆ ಕಾಲಕ್ಕೆ ಎಡಕಲ್ಲ ಗುಡ್ಡದ ಮೇಲೆ ಬಹದ್ದೂರ್ ಗಂಡು ಎಲ್ಲ ನೋಡ್ಬಿಟ್ಟಿದ್ವಲ್ಲ, ಆಯಮ್ಮನ್ನೊಂದು ಲೈಫಲ್ಲಿ ಭೇಟಿ ಮಾಡಬೇಕು ಅನ್ನೋದೊಂದು ಕನಸು ನಮ್ಮದು. ಸರಿ, ಒಂದು ಗೌರಿ ಹಬ್ಬಕ್ಕೆ ವಿಶಸ್ ತಗೋಬೇಕಾಗಿತ್ತು, ಕಳಿಸಿದ್ರು ನನ್ನನ್ನು ಹೋಗಿ ಅಂತ. ಸಂಜೆ 7 ಗಂಟೆ ಯಾವುದೋ ಒಂದು ಪ್ರೋಗ್ರಾಮಿಗೆ ರೆಡಿಯಾಗಿದ್ದರು. ಏನೋ ಅವ್ರು ಜಯಂತಿಯವ್ರು ನೋಡಿದ್ರೆ ನಮಗೆ ಏನೋ ಯಾವುದೋ ಲೋಕಕ್ಕೆ ಹೋದಂಗೆ ಆಯ್ತಾ ಇದೆ ಜಯಂತಿಯವ್ರು ನೋಡಿದ್ರೆ. 10 ನಿಮಿಷ ಅವ್ರ ಜೊತೆ ಪಾಪ ತುಂಬ ಸರಳವಾದ ವ್ಯಕ್ತಿತ್ವ ಸರ ಎಮ್ಮ ಮಾತ್ರ. ಒಂದು ಚೂರು ಅಹಂಕಾರ ಇಲ್ಲ, ಒಂದು ಇದಿಲ್ಲ, ಏನೂ ಇಲ್ಲ ಬಿಡಿ ಸರ್. ಆಯಮ್ಮನ್ನು 1 ಅವರ್ ಇಂಟರ್ವ್ಯೂ ಮಾಡಿದ್ದೆ ನಾನು. ಭಾಳ ಒಂಥರ ಆತ್ಮೀಯರಾಗ್ಬಿಟ್ರು ಬರ್ತಾ ಹಿಂಗೆ ಕೈ ಕೊಡೋಕ್ಕೆ ಹಿಂಗೆ ಭಯ ಪಡ್ತಿದ್ದೆ ನಾನು. ಹಿಂಗೆ ಕೊಡು ಒಂದು ಕೈ. ನೋಡು, ಒಬ್ಬರು ಸ್ನೇಹ ಗಟ್ಟಿ ಆಗಬೇಕು ಅಂದರೆ ನಾವು ಹಿಡ್ಕೊಳ್ಳೋ ಕೈ ಇರುತ್ತಲ್ಲ, ಆ ಗಟ್ಟಿತನ ಇರಬೇಕು. ಶೇಕ್ ಹ್ಯಾಂಡ್ ಅಂದರೆ ಸುಮ್ಮನೆ ಅಲ್ಲ ಶೇಕ್ ಹ್ಯಾಂಡ್ ಕೊಡೋದು, ನಿಮ್ಮ ಆತ್ಮವಿಶ್ವಾಸ ಸ್ನೇಹ ಪರ್ಮನೆಂಟಾಗಿರಬೇಕು ಅಂದರೆ ಆ ಒಂದು ಇದಿರಬೇಕು ಅಂತ. ಹೌದಲ್ವಾ ಅಂದ್ಕೊಂಡೆ ನಾನು ಆವಾಗ. ಭಾರಿ ಗ್ರೇಟ್ ಆರ್ಟಿಸ್ಟು ಸರ ಅಮ್ಮನು ಮಾತ್ರ. ಅವರೆಲ್ಲ ಒಂದೊಂದು ಚರಿತ್ರೆ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ಅವರಿರ್ಬೋದು. ಆಮೇಲೆ ನಮ್ಮ ಹುಳ್ಳಿ ಜಯ ಅವರೆಲ್ಲ ಲೈಫಲ್ಲಿ ಭಾರಿ ಸ್ಟ್ರಗಲ್ ಮಾಡಿ ಜೀವನನ ಕಟ್ಕೊಂಡವ್ರು ಅವರೆಲ್ಲರೂ. ಈಗಿನ ಕಲಾವಿದರಿಗೆ ಹಂಗೆ ನೋಡಿದ್ರೆ ನಾನು ಕೇಳಿದ್ರೆ ಕಷ್ಟ ಇಲ್ಲ. ಈಗಿನ ಕಲಾವಿದರು ಎಲ್ಲರೂ ಚೆನ್ನಾಗಿ ಅವರೇ. ಇಲ್ಲ ನಿಮ್ಗೆಲ್ಲಾರು ಕೆಲಸ ಸಿಗ್ತದೆ, ಅಲ್ಲಾರು ಕೆಲಸ ಸಿಗ್ತದೆ. ಆಗ ಸಿನಿಮಾ ಬಿಟ್ಟರೆ DD1 ಒಂದಿಷ್ಟು ಸೀರಿಯಲ್ಲು, ಇಲ್ಲಾಂದ್ರೆ ಯೂಟ್ಯೂಬ್ಗೆ ಒಂದಷ್ಟು ವಿಡಿಯೋ ಮಾಡ್ಕೊಂಡು ಕ್ಲಿಕ್ ಆಗು. ಈಗೆಲ್ಲ ಯೂಟ್ಯೂಬಲ್ಲೇ ಮಾಡ್ಲಿಕ್ಕೆ ಏನು ಬೇಕಾದ್ರೂ ಮಾಡ್ಕೋಬೋದಲ್ಲ ನೀವೀಗ. ನಿಮ್ಗೆ ಅವಕಾಶಗಳು ಜಾಸ್ತಿ ಇವೆ ಸರಾಗ. ಆಗ ಯಾವ ಅವಕಾಶ ಸರಾಗ? ನೀವು ಒಂದು ಸ್ವಲ್ಪ ಜಾಸ್ತಿ ಗಾಂಚಲಿ ಹೊಡೆದು ನೀವಿಲ್ಲ ಕಟ್ಟಾದರೆ ನೀನು ಇಲ್ಲವೇ ಇಲ್ಲ ಬಿಡಿ. ನಿಮ್ಗೆ ಅಲ್ಲಿ ಮರ್ತ್ರಿ ಅಂತ ನೀವು ಅಲ್ಲಿಂದವ ಅಲ್ಲಿ ಆ ವಿನಯತೆ ಕಾಪಾಡಬೇಕಾಗಿತ್ತು ನೀವು. ಈಗ ನೀವು ಬೇಕಾದಷ್ಟು ಆರ್ಟಿಸ್ಟ್ ಇಂಟ್ರ್ಯೂ ಮಾಡಿರ್ತೀರ, ನೀವು ಹಳಬ್ರು ಇಂಟ್ರ್ಯೂ ಮಾಡಿದಾಗ ಅವ್ರ ಆಟಿಟ್ಯೂಡ್ನು ನೋಡಿ, ಹೊಸಬ್ರನ್ನ ಮಾಡ್ತಿರಲ್ಲ, ಆ ವ್ಯತ್ಯಾಸಗಳು ನಿಮಗೆ ಗೊತ್ತಾಗುತ್ತೆ. ಆ ವ್ಯತ್ಯಾಸ ಇದೆಯಲ್ಲ ನಿಮಗೆ ಗೊತ್ತಾಗುತ್ತೆ ಅದು. ಸೊ ಹೀಗೆ ಈ ಚರಿತ್ರೆಗಳು ನಮ್ಮವು. ಎಷ್ಟು ಇಂಟರ್ವ್ಯೂ ಮಾಡಿದ್ರಿ? ನಾನು ಹೆಚ್ಚು ಕಮ್ಮಿ ನಿಮ್ಗೆ ಹೇಳಿದ್ನಲ್ಲ, 4-5 ಜನ ಬಿಟ್ಟರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಅವತ್ತಿಗೆ ಪಾಪ್ಯುಲರ್ ಇದ್ರು ಎಲ್ಲರೂ ಮಾಡಿದ್ವಿ. ಇಂಥವ್ರನ್ನ ಮಾಡಿಲ್ಲ ಅಂತ ಹೇಳ್ಬೇಡಿ ನೀವು. ಆ ಒಂದು 5 ಜನ ಮೇಯ್ನ್ ಹೀರೋಗಳು ನಾನು ಟಚ್ ಮಾಡೋಕ್ಕಾಗಲಿಲ್ಲ. ಮಿಕ್ತವ್ರೆ ಎಲ್ಲ ಆಲ್ಮೋಸ್ಟ್ ಯಾರೂ ಮಿಸ್ ಆಗಿಲ್ಲ. ನಾನು ಮಾಡಿರೋ ವಿನೋದ್ ರಾಜ್ ಇರ್ಬೋದು, ಕುಮಾರ್ ಗೋವಿಂದ್ ಇರ್ಬೋದು, ಅವತ್ತು ಯಾರ್ಯಾರು ಹೆಚ್ಚು ಕಮ್ಮಿ ಮಾಡೋಕ್ಕೆ ಸಾಧ್ಯ. ಅದು ಶಂಕರ್ನಾಗು ಅವ್ರನ್ನ ಲೈಫಲ್ಲಿ ಒಂದು ಸರಿ ನೋಡಬೇಕು ಅನ್ನೋ ಆಸೆ. ನಾನು ಇನ್ನೂ ಈ ಫೀಲ್ಡ್ಗೆ ಬಂದಿರಲಿಲ್ಲ. ನನ್ನ ಪುಣ್ಯಕ್ಕೂ ಅನಂತ್ನಾಗು ಶಂಕರ್ನಾಗಿಬ್ಬರು ಜನತಾದಳದಲ್ಲಿ ಭಾಷಣ ಮಾಡೋದು. ಅಲ್ಲೊಂದ್ಸರಿ ಶಂಕರ್ನಾಗ್ ಭೇಟಿ ನಮ್ಮದು ಊರಲ್ಲಿ ಹೋಗಿ ಕೈ ಮುಕ್ಕೊಂಡು ಅವ್ರ ಜೊತೆ ಶಂಕರ್ನಾಗ್ ಜೊತೆ ಭೇಟಿ. ಅದೆಲ್ಲ ಒಂಥರ ನಮ್ಮ ಚರಿತ್ರೆ. ನಮ್ಮ ಕೊನೆ ಆಸೆ 2 ಈಡೇರಲಿಲ್ಲ ಅಂದರೆ, ಒಂದು ನರಸಿಂಹರಾಜ್ ನೋಡೋ ಆಸೆ ನಾವು ಬರೋದಕ್ಕೆ ಅವರು ಎಕ್ಸ್ಪೈರ್ ಆಗಿಬಿಟ್ಟಿದ್ರು. ಬಾಲಣ್ಣನ ನೋಡ್ತಾ ಬಿಡಿ, ಬಾಲಣ್ಣನ ನೋಡಿದ್ವಿ. ದ್ವಾರಕೀಶ್ ನೋಡಿ, ನಾನು ಭಾರಿ ನೆನಪು ಮಾಡ್ಕೋಬೇಕಾಗಿರೋದು ದ್ವಾರಕೀಶ್. ಇಂಟ್ರ್ಯೂ ಮಾಡೋಕ್ಕೆ ಹೋದೆ ಒಂದು ಸರಿ ಅವ್ರ ಮನೆಗೆ ವಿಜಯನಗರದಲ್ಲಿ. ಬರೀ ನಾನು 10 ವರ್ಷ ಆಗೋಯ್ತಪ್ಪ ಬರೀ ಗಾಂಧಿನಗರದ ಕಡೆ ಹೋಗಿದ್ರು. ಯಾಕೆ ಸರ್ ಅಂದೆ, ಮಜ್ನು ಸಿನಿಮಾ ಇದಾದ್ಮೇಲೆ ನಾನು ಮತ್ತೆ ಹೋಗಲ್ಲ ಬರೀ ಗಾಂಧಿನಗರದ ಕಡೆಗೆ ಅಂತ ಅಂದರು. ನೋಡಿ ಬರೀ ಕಲಾವಿದನ ಜೀವನ ಹೆಂಗೆ ಅಂದರೆ, ನೀ ತುಂಬ ಪಾಪ್ಯುಲರ್ ಆಗಿರ್ತೀಯ, ರೋಡಲ್ಲಿ ಹೋದ್ರು ಜನ ಮುತ್ಕೋತಾರೆ. ನಿಂಗೇನು ಕೆಲಸ ಇಲ್ದೇ ರೋಡಲ್ಲಿ ಹೋಯ್ತಿದ್ರು ಬರ್ತಾರೆ. ಯಾಕೆ ಸಾರ್ ಯಾವುದೂ ಇಲ್ವಾ, ಏನು ಒಬ್ಬರೇ ಹೋಯ್ತಾ ಇದ್ದೀರಾ, ಆಗಲೂ ನಿನ್ನ ಮನೇಲೇ ಇರಬೇಕಾಯ್ತದೆ. ಇದು ಕಲಾವಿದನ ಜೀವನ ಕಣೆ ಶ್ರೀಕಂಠ. ಎಲ್ಲ ಜೀವನದಲ್ಲಿ ಅಪ್ ಆ್ಯಂಡ್ ಡೌನ್ಸ್ ನಾನು ನೋಡ್ಬಿಟ್ಟಿದ್ದೀನಿ, ಇವೆಲ್ಲವನ್ನೂ ಜೀವನದಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ಅಂತ. ಆಮೇಲೆ ಅವರು ಆಪ್ತ ಮಿತ್ರ ಸಕ್ಸಸ್ ಆಯಿತು. ಆಮೇಲೆ ಒಂದ್ಸರಿ ಉದಿಯಾಗಿ ಬಂದಿದ್ರು. ಆವಾಗಲೂ ಒಂದ್ಸರಿ ನಮ್ಮ ಸೆಲ್ವಂ ಸರ್ ಅವರು ಭಾರಿ ಆತ್ಮೀಯರು. ದ್ವಾರಕೀಶ್ ಅವರು ಆ ವಿಚಾರವಂತರು ಸರ್. ಮಾತ್ರ ಇಂಟರ್ವ್ಯೂ ಮಾಡ್ತಾಯಿದ್ರೆ ಅವ್ರನ್ನ ಅವ್ರು ಹೇಳುವಂಥ ವಿಚಾರಧಾರೆಗಳು ಇವು ಮತ್ತು ಅವರ ಶಕ್ತಿ, ಆ ತಾಕತ್ತಿದೆಯಲ್ಲ. ಒಬ್ಬ ನಿರ್ಮಾಪಕ, ಒಬ್ಬ ಹಾಸ್ಯ ನಟ 50 ಸಿನಿಮಾ ಮಾಡೋದೇನು ಸಮಸ್ಯೆ ಮಾತ್ರ ಸರ್. ಅದು ಒಂದು ಸಿನಿಮಾ ಮಾಡೋದಕ್ಕೆ ಸುಸ್ತಾಗೋಯ್ತಾರೆ. ಇವತ್ತು 50 ಸಿನಿಮಾ ಲೆಕ್ಕ ಹಾಕ್ಕೊಳ್ಳಿ. ನನಗಂತ ಅವತ್ತೊಂದು ಮಾತು ಹೇಳಿದರು, ಶ್ರೀಕಂಠ ನನಗೊಂದು ಆಸೆ ಇದೆ, ಮೇಯರ್ ಮುತ್ತಣ್ಣನ ಕಲರಲ್ಲಿ ಮಾಡಬೇಕು ಅಂತ. ಆವತ್ತು ಇನ್ನೂ ಚೆನ್ನಾಗಿ ನೆನಪಿದೆ, ಮೇಯರ್ ಮುತ್ತಣ್ಣ ನಾನು ಕಲರಲ್ಲಿ ಮಾಡಬೇಕು ಅಂತ ಆಸೆ ಇದೆ ಅಂತ. ಅವ್ರ ಆ್ಯಂಬಿಷನ್ ಹೇಳ್ತಾರದು ನಾನು ನಿಮಗೆ. ಅವರೆಲ್ಲ ಒಂದು ಇದಿಟ್ಕೊಂಬಂದವರು ಸರ್.
ಅದಕ್ಕೆ ಅವರೆಲ್ಲ ಸಾಧಕರು ಅಂತ ಅವ್ರನ್ನ ಕರೆಯೋದು. ನಾವೆಲ್ಲೊಂದು ಊಟಕ್ಕೋಸ್ಕರ ತಿಂಡಿಗೋಸ್ಕರ ಜೀವನಕ್ಕೋಸ್ಕರ ಇದಕ್ಕೆ ಬಂದು ಏನೋ ಮಾಡ್ಕೊಂಡು ಹೋದ್ವಿ. ನಮಗೆ ಗೊತ್ತಿಲ್ಲದಂಗೆ ಏನೋ ಒಂದಿಷ್ಟು ಒಳ್ಳೇದು ನಡ್ಕೊಂಡು ಹೋಗಿದೆ. ಅಲ್ಲಿ ಬಿಟ್ಟರೆ ಹೆಮ್ಮೆದೇನೂ ಇಲ್ಲ. ನಾವು ಹೇಳ್ಕೊಳ್ಳೋದು ನಾವೇನೋ ಮಾಡಿಬಿಟ್ಟಿದ್ದೀವಿ ಅನ್ನೋದು ಏನೂ ಇಲ್ಲ. ಬಟ್ ಕೆಲವು ಸಾಧಕರನ್ನ ಹತ್ರದಿಂದ ನೋಡಿದ್ದೀವಲ್ಲ, ಅದೇ ನಮಗೆ ₹1,00,00,000 ನಾನು ಕೇಳೋದಾದ್ರೆ. ಈಗ ಅವ್ರನ್ನೆಲ್ಲಿ ಹುಡುಕಿದ್ರೆ ಸಿಗ್ತಾರೆ ನಮಗೆ. ಅದೇ 1 ಕೋಟಿ ಇದ್ದಂಗೆ ಇವತ್ತು. ಆ ದೊಡ್ಡ ದೊಡ್ಡ ಸಾಧಕರನ್ನ ಭೇಟಿ ಮಾಡಿದ್ದಿದೆಯಲ್ಲ ಅದೇ. ನಾವು ಯಾವುದೋ ಹೇಳಿ ಶರಪಂಜರ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಆ ಹಾಡುಗಳು, ಆಮೇಲೆ ಗೆಜ್ಜೆ ಪೂಜೆದು, ಪಂಚಮ ವೇದ, ಪ್ರೇಮದಾನ, ಅವೆಲ್ಲ ನೋಡಿದಾಗ ಗಂಗಾಧರ್ ಅಂತ ವ್ಯಕ್ತಿನ ಭೇಟಿ ಮಾಡ್ತೀವಿ ನಮಗೆ ಗೊತ್ತೇ ಇಲ್ಲ. ಆ ಇಂಟ್ರ್ಯೂಗೆ ಹೋಗಿ ಭೇಟಿ ಮಾಡಿದಾಗ ಅವೆಲ್ಲ ನಮಗೆ ಫ್ಲ್ಯಾಶ್ ಬ್ಯಾಕ್ಗಳು. ಅವಾಗ ಎಲ್ಲ ಪೂರ್ತಿ ಫ್ಲ್ಯಾಶ್ ಬ್ಯಾಕ್ ಇದ್ದಂಗೆ ನಾವು. ಅದೇ ಸರ್, ಭಾಳಷ್ಟು ವಿಷಯಗಳು ಇರ್ತವೆ, ಆ ಮೂಮೆಂಟಿಗೆ ನೆನಪು ಬರೋದಿಲ್ಲ ಅಷ್ಟೇ ನಮಗೆ. ಯಾಕೋ ಹಿಂಗ್ ಕಾಯಿಸ್ತಾ ಇದೆಯಾ? ಈ ಹೆಂಡದ ಮುಂದೆ ಹೆಣ್ಣನ ಮುಂದೆ ಕಾಯಬಾರ್ದು ಕಣೋ. ಟಿವಿ ಬಿಟ್ಟ ಮೇಲೆ ಏನು ಮಾಡಿದ್ರಿ? ಟಿ ವಿ ಬಿಟ್ಟೆ. ಅದನ್ನ 3 ವರ್ಷ ಏನೂ ಮಾಡಲಿಲ್ಲ. ಯಾವಾಗ ಬಿಟ್ರಿ? 2014. ಹಾಂ. 2017 ತನಕ ಏನೂ ಮಾಡಲಿಲ್ಲ. ಯಾಕೆ? ಒಂಥರ ನಾನು ಹೆಂಗಾಗ್ಬಿಟ್ಟಿದ್ದೆ ಅಂದರೆ ಒಂದು 2-3 ಶೂಟಿಂಗ್ ಮಾಡಿ 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 ಸ್ಕ್ರಿಪ್ಟ್ ಬರೆದು ಸಾಕಾಗ್ಬಿಟ್ಟಿತ್ತು ನನಗೆ. ಏನೂ ಮಾಡೋದು ಬೇಡ, ಸುಮ್ಮನೆ ಇದ್ಬಿಡೋಣ ಅಂದು 3 ವರ್ಷ ಏನೂ ಮಾಡಲಿಲ್ಲ. ಬಟ್ ಆರ್ಥಿಕವಾಗಿ ಚೆನ್ನಾಗಿದ್ರಿ? ಏನು ನನಗೆ ಆ ಥರ ಪರ್ಸನಲ್ ಪ್ರಾಬ್ಲಮ್ ಏನಿಲ್ಲ. ಅಂದರೆ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತಲ್ಲ, ಪರ್ಸನಲ್ ಪ್ರಾಬ್ಲಮ್ ಏನೂ ಇಲ್ಲ. ಉದಯ ಕಾಮಿಡಿಯಿಂದ ಒಂದಿನ ಫೋನ್ ಬಂತು, ಒಂದು ಶೋ ಶುರು ಮಾಡ್ತಾ ಇದ್ವಿ ಮಿಸ್ಟರ್ ಸಾಚಾ ಅಂತ, ನೀವು ಬರಬೇಕು, ಅದು ಹಳ್ಳಿ ಊರಿಗೆ ಹೋಗಿ ಗೇಮ್ ಶೋ ಥರ ಮಾಡಿಸ್ಬೇಕು ಅಂತ. ಹೋದೆ, ಅದು ಫಿಕ್ಸ್ ಆಯಿತು. ಅದು ಎಂಟೈರ್ ಕರ್ನಾಟಕ ಒಂದು ಸುತ್ತಾಟ ಮಾಡಿದೆ. ಎಲ್ಲ ಊರು, ಉತ್ತರ ಕರ್ನಾಟಕ ಜಾಸ್ತಿ ಹೋಗೋದು, ಜನ ಸೇರಿಸೋದು, 1 hour ಪ್ರೋಗ್ರಾಮ್ ಅದು ಮಾಡಿದ್ವಿ. ಅದನ್ನೇ ಕಾನ್ಸೆಪ್ಟ್ ಇಟ್ಕೊಂಡು ಹಳ್ಳಿ ಹಬ್ಬ ಅಂತ ಸ್ಟಾರ್ಟ್ ಮಾಡಿದ್ವಿ. ಒಂದು ಹಳ್ಳಿಗೆ ಹೋಗಿ ಅಲ್ಲಿ ಹಬ್ಬ ಆಚರಿಸಿ ಜನನ್ನೆಲ್ಲ ಸೇರಿಸ್ಕೊಂಡು ಮಾಡೋವಂಥದ್ದು. 2020 ತನಕ ಅಲ್ಲೇ ಅದನ್ನು ಮಾಡಿದೆ. 21-22 ಇದು ಬಂದುಬಿಡ್ತು, ಏನು ಹೇಳಿ, ಕೊರೋನಾ. ಹಾಂ, ಆ ಪೀರಿಯಡಲ್ಲಿ ಕೈನೇ ಬಿಟ್ಬಿಟ್ಟೆ. ಇನ್ನು ಸಾಕಿದು ಸವಾಸನೆ ಹೋಗಬಾರ್ದು ಅಂತ. ಅಷ್ಟೊತ್ತಿಗೆ ನಾನು ಯಾವುದು ಬೇರೆ ಚಾನಲಲ್ಲಿ ಮಾಡೇ ಇಲ್ಲ. ಜಿ ಕನ್ನಡದವರು ಒಂದು ದಿನ ಫೋನ್ ಬಂತು, ಬ್ರಹ್ಮಗಂಟು ಅನ್ನೋ ಸೀರಿಯಲಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ಮಾಡ್ತೀರಾ ಅಂತವ. ನಾನು ಹೌದಾ, ಏನು ಕ್ಯಾರೆಕ್ಟ್ರು ಅಂದೆ. ಇಲ್ಲ, ಬಂದ್ಬೇಕು ನೀವು ಅಲ್ಲಿ, ನಿಮ್ದು ಇದು ತೊಗೋಬೇಕು ಅಂದರು. ಏನೋ ಹೇಳ್ತಾರೆ, ಸ್ಕ್ರೀನ್ ಟೆಸ್ಟು. ನನಗೆ ಆಶ್ಚರ್ಯ, ಇವು ಏನು ಮರೆ, ನಾವು 25 ವರ್ಷದಿಂದ ಫೀಲ್ಡಲ್ಲಿ ಇದ್ದೀವಿ, ನಮಗೆ ಸ್ಕ್ರೀನ್ ಟೆಸ್ಟು ಅಂತಾರಲ್ಲ ಅಂತ. ಏನೋ ಅವರ ಪ್ರೊಸೀಜರು ಅಂತ ಓದೆ. ನಮಗೇನಂತೆ ಓದೆ, ಏನೋ ಡೈಲಾಗ್ ಕೊಟ್ಟರು, ಹೇಳಿದೆ. ಆಮೇಲೆ ಸೆಲೆಕ್ಟ್ ಮಾಡಿದ್ರು ಪೊಲೀಸ್ ಕ್ಯಾರೆಕ್ಟ್ರು. ಅದೊಂದು 20-25-30 ಎಪಿಸೋಡು. ಆ ಟ್ರ್ಯಾಕ್ ಮುಗೀತು. ಅಲ್ಲಿಗೆ ನಾನು ಇನ್ನು ಸಾಕು ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಆಮೇಲೆ ಒಂದಿನ ಮುತ್ತುರಾಜ್ ಬಂದರು. ಏನು ಸಾರ್ ಸುಮ್ಮನೆ ಆಗ್ಬಿಟ್ರೆ ಆಗಲ್ಲ ಸಾರ್ ಅಂತ. ಮುತ್ತುರಾಜ್, ನಮ್ಗೆ ಏನು ಬೇಡ ಮುತ್ತುರಾಜ್, ಸಾಕಾಗಿ. ಹಂಗೆ ಅನ್ಬಾರ್ದು ಸಾರ್, ನಿಮಗೆ ಗೊತ್ತಿಲ್ಲದವ್ರೆ ನಾನು ಡಾಕ್ಟ್ರೇಟ್ ತೊಗೊಳಕ್ಕಾಯ್ತಿತ್ತಾ? ಅವ್ರ ಸಾಧನೆಗಳು ಹೇಳ್ತಾ ಹೋದರು. ಒಬ್ಬ ಸಾಮಾನ್ಯ ಇವನು ಇಷ್ಟೆಲ್ಲ ತೊಗೊಳಕ್ಕಾಯ್ತಿತ್ತಾ? ಇಷ್ಟು ಪ್ರಶಸ್ತಿ ಎಲ್ಲ ನಮ್ಮ ಮನೆ ಬಾಗ್ಲಿಗೇನು ಸುಮ್ಮನೆ ಬಂದಿಲ್ಲ, ಅದ್ರ ಹಿಂದೆ ಕೆಲಸ ಮಾಡಿದ್ದೀನಿ ನಾನು. ಏನು ಮಾಡ್ಬೇಕು ಹಂಗಾರೆ ಮುತ್ತುರಾಜ್ ನಾನು ಅಂದೆ. ಒಂದು ಸಿನಿಮಾ ಮಾಡೋಣ ನಾನು ನೀವು ಸೇರಿಕೊಂಡು ಅಂತ. ಸಿನಿಮಾನ ತುಂಬ ದುಡ್ಬೇಕಲ್ಲ ಮುತ್ತುರಾಜ್, ಏನು ಸಿನಿಮಾ ಮಾಡೋದು ತಮಾಷೆ ಮಾತಾ ಅಂದೆ. ಸಾರ್ ನಿಮ್ಗೆ ಐಡಿಯಾ ಇದೆ, ಒಂದು ಲೆವೆಲ್ ಒಂದು ಸ್ಕ್ರಿಪ್ಟ್ ಮಾಡಿ ಲೋ ಬಡ್ಜೆಟ್ ಒಂದು ಸಿನಿಮಾ ಮಾಡೋಣ. ಆಯ್ತು ಮುತ್ತುರಾಜ್, 1-2 ತಿಂಗಳು ಬಿಟ್ಕೊಂಬನ್ನಿ, ಏನಾದ್ರು ಒಂದು ಯೋಚನೆ ಮಾಡಿ ಇಟ್ಟಿರ್ತೀನಿ ಅಂತ ಕತೆ ಬರೆದೆ. ಸಿಂಪಲಾಗಿ ಹುಡಿಕೊಂಡೆ. ಮುತ್ತುರಾಜ್ ಮೂಲ ಹುದ್ದೆ ಇದೇನೋ ಕ್ಷೌರಿಕ. ಅವ್ನಿಗೆ ಕ್ಷೌರಿಕನ್ನೇ ಮಾಡಿಬಿಡೋಣ. ಊರಲ್ಲಿ ಇನ್ಯಾರು ಇರ್ತಾರೆ, ಐರನ್ ಮಾಡೋನು ಇರ್ತಾನೆ, ನಾನು ಐರನ್ ಆಗ್ಬಿಡೋಣ. ಒಬ್ಬ ಕ್ಷೌರಿಕ ಆದ, ಒಬ್ಬ ಐರನ್ ಇಟ್ಕೊಂಡ. ಅವ್ನಿಗಿಬ್ರು ಗಂಡು ಮಕ್ಕಳು ಮಾಡ್ಬಿಡೋಣ ಕ್ಷೌರಿಕ್ ಡೋನ್ನಾಗೆ, ನನಗಿಬ್ರು ಹೆಣ್ಮಕ್ಳು ಮಾಡ್ಬಿಡೋಣ. ಹುಟ್ಕೊಂಡಿದ್ದು ಹೇಳ್ತಾ ಇರೋದು ನಾನು, ಸಿಂಪಲ್ ಸ್ಟೋರಿ. ಆಯಿತಾ? ಆಮೇಲೆ ಐಡಿಯಾ ಬಂತು. ಐಡಿಯಾ ಬಂದಮೇಲೆ ಸಿನಿಮಾ ಅಂದರೆ ಸುಮ್ಮನೆ ತಮಾಷೆ ಇರೋದು ಬೇಡ, ಏನಾದ್ರು ಒಂದು ಮೆಸೇಜ್ ಇಡೋಣ ಸಿನಿಮಾದಲ್ಲಿ ಅಂತ ಯೋಚನೆ ಮಾಡಿ, ಇವರಿಬ್ಬರಿಗೂ ಈ ಉದ್ಯೋಗ ಮಾಡೋರಿಗೆ ಒಂದು ಆಸೆ ಇರ್ತದೆ, ನಮ್ಮ ಮಕ್ಕಳು ಇದನ್ನು ಮಾಡಬಾರ್ದು, ಕ್ಷೌರಿಕ ವೃತ್ತಿ ಅವ್ನು ಕಂಟಿನ್ಯೂ ಮಾಡಬಾರ್ದು, ನನ್ನ ಹೆಣ್ಮಕ್ಳು ಐರನ್ನೋರು ಮದುವೆ ಆಗಬಾರ್ದು, ಶ್ರೀಮಂತರ ಆಗಬೇಕು ಇವರಿಬ್ಬರು. ಹೆಂಗಾಗಬೇಕು? ಅದಕ್ಕೊಂದು ಹೊಸ ತಂತ್ರ ಹೊಡೆದು, ಕಾಲೇಜಲ್ಲಿ ಹೋಗ್ಬಿಡಿ, ಒಳ್ಳೆ ಶ್ರೀಮಂತರ ಮಕ್ಕಳು ನೋಡಿ ಬಿಲ್ಡಪ್ ಕೊಟ್ಟು ಮದುವೆ ಆಗ್ಬಿಡಿ, ಶ್ರೀಮಂತರಾಗ್ಬೋದು ಅಂತ. ಇಲ್ಲಿ ಈ ಕಡೆ ಇವ್ನು ಕ್ಷೌರಿಕರ ಮಕ್ಕಳು, ಇವ್ರು ಈ ಕಡೆ ನನ್ನ ಮಕ್ಕಳು. ನಮ್ಮ ಅಂಗಡಿಗೆ ಯಾರ್ಯಾರು ಒಳ್ಳೆ ಬಟ್ಟೆ ತಂದು ಕೊಡ್ತಾರೆ, ಒಳ್ಳೆ ಬಟ್ಟೆ ಡೈಲಿ ನಮ್ಮ ಹೆಣ್ಮಕ್ಳು ಹಾಕೊಂಡು ಕಾಲೇಜ್ಗೆ ಹೋಗೋದು ಮಿಂಚ್ತಿದ್ರಲ್ಲಿ. ಇವನು ಚೆನ್ನಾಗಿ ಕಟಿಂಗ್ ಮಾಡಿ ಮಕ್ಕಳು ರೆಡಿ ಮಾಡಿ ಅವ್ನಿಗೆ ಕಳಿಸ್ತಾ ಇತ್ತ. ಅಲ್ಲಿ ಕಟ್ಕೋತದೆ ಇಬ್ರಿಗೂ, ಲವ್ ಬಿಡ್ತದೆ. ಅಲ್ಲಿ ಕ್ಲೈಮ್ಯಾಕ್ಸ್ ತನಕನೂ ಗೊತ್ತಾಗಲ್ಲ ರಿಯಲಿ ಏನು ಅಂತ. ಕೊನೆ ಕ್ಲೈಮ್ಯಾಕ್ಸಲ್ಲಿ ಆದರೂ ಮಧ್ಯದಲ್ಲಿ ತುಂಬ ಒಳ್ಳೆ ವಿಷಯಗಳನ್ನ ಇಟ್ಕೊಂಡು ಹೋಗಿದ್ದೀನಿ ನಾನು. ತುಂಬ ಒಳ್ಳೆ ವಿಷಯ. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಅನ್ನಿಸ್ತದೆ, ಹೌದಾ ಇಷ್ಟು ಮ್ಯಾಟ್ರೆಲ್ಲ ಅಲ್ಲಿ ತಂದ್ರೆ ಇವರು ಅಂತ. ಅವೆಲ್ಲವನ್ನೂ ಅಲ್ಲಿ ತಂದಿದ್ದೀನಿ. ಕ್ಲೈಮ್ಯಾಕ್ಸಲ್ಲಿ ನಾನು ಹೇಳೋಕ್ಕೆ ಹೊರಟಿರೋದೇನು ಅಂದರೆ, ಈ ಜಗತ್ತಲ್ಲಿ ಪ್ರೀತಿ ಮುಂದೆ ಜಾತಿ ಕೌಂಟ್ ಆಗಲ್ಲ. ಜಾತಿ ದೊಡ್ಡದು ಅಂತ ಯಾಕೆ ಮಾಡ್ತೀರಾ, ಪ್ರೀತಿ ದೊಡ್ಡದು, ಇದರಲ್ಲಿರೋದೇ ನನ್ನ ಕೊನೆಯ ಕಾನ್ಸೆಪ್ಟು. ಆದರೂ ಈ ಜಾತಿ ಹೆಂಗೆ ಬರುತ್ತೆ ಅಂದರೆ, ಅವನು ನನ್ನ ಧರ್ಮ ಶ್ರೇಷ್ಠ ಅಂತನವನು. ಯಾರು ಕ್ಷೌರಿಕ, ನನ್ನ ವೃತ್ತಿ ಇದೆಯಲ್ಲಪ್ಪ, ನಾನು ಗ್ರೇಟು ಅಂತ. ನೀನೆಂತ ಗ್ರೇಟಯ್ಯ,
ನೀನು ಬರೀ ಶೇವಿಂಗ್ ಮಾಡ್ತೀಯ, ಕಟಿಂಗ್ ಮಾಡ್ತೀಯ, ಮೈ ತುಂಬ ಫ್ರೆಶ್ ಆಗಿರೋ ಬಟ್ಟೆ ಯಾರು ಕೊಡೋದು? ನಾನು ನಿಂದು ಬರೀ ಮುಖ ಇದು ಮಾಡೋದು, ಆ ಥರ ಜಗಳ ಹತ್ಕೊಂಡ್ಬಿಡ್ತದೆ ಇಬ್ರಿಗೂ. ಇಬ್ಬರು ಜಗಳ ಹತ್ಕೊಂಡು ಆಮೇಲೆ ಇಲ್ಲ ನಾವು ಸಣ್ಣ ಜಾತಿಯವ್ರು ಜಗಳ ಆಡಬಾರ್ದು, ಇದು ಮಾಡಬಾರ್ದು ಅಂಥೇಳಿ ಆ ಕ್ಲೈಮ್ಯಾಕ್ಸಲ್ಲಿ ಒಂದಿಷ್ಟು ಒಳ್ಳೆ ವಿಷಯಗಳಿಟ್ಟು ಸಿನಿಮಾ ಎಂಡ್ ಮಾಡಿದ್ದೀನಿ. 2 ಸಾಂಗ್ ಇದೆ. ಇಲ್ಲಿ ಸಿನಿಮಾ ಲೋ ಬಡ್ಜೆಟ್ ಅನ್ನೋದಕ್ಕಿಂತ ನನ್ನ ಅನುಭವ ಇದೆಯಲ್ಲ ಅದೇ ದೊಡ್ಡ ಬಂಡವಾಳ ಸಿನಿಮಾಕ್ಕೆ. ನಾನು ಕೇಳೋದಾರೆ ಸಿನಿಮಾಕ್ಕೆ ಏನು ಟೈಟ್ಲ್ ಇಡಬೇಕು ಅಂತ ಹಿಂಗೆ ಹುಡುಕ್ತಿದ್ದಾಗ ಪ್ರೀತಿ ಪ್ರೇಮ ಏನೋ ಬಂದಿತ್ತು. ಯಾರೋ ಬಾಡಿಯನ್ಸ್ ಏನಂದ, ಸಾರ್ ಈ ಪ್ರೀತಿ ಪ್ರೇಮ ಯಾವತ್ತೂ ಪಂಗ್ರಾಮವೇ ಬಿಡಿ ಸಾರ್ ಇದು ಅಂದ. ಹೌದಲ್ವ, ಇದು ಚೆನ್ನಾಗೇ ಐತಲ್ಲ ಅಂತ ಪಂಗ್ರಾಮ ಸೇರಿಸ್ತು. ಪ್ರೀತಿ ಪ್ರೇಮ ಪಂಗರಾಮ ಆಯಿತು ಸಿನಿಮಾಕ್ಕೆ. ಸಕ್ಕತ್ತಾಗೈತೆ. ಸೊ ಈ ಫೆಬ್ರವರಿ ಎಂಡು ಅಥವಾ ಮಾರ್ಚಲ್ಲಿ ರಿಲೀಸ್ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಓಕೆ. ಏನೋ ಮುಖ್ಯಮಂತ್ರಿಗಳು ನಮ್ಮ ಪೋಸ್ಟ್ ಡಿಸೈನ್ ಬಿಡುಗಡೆ ಮಾಡೋಕ್ಕೆ ನಮ್ಮ ಮುತ್ತುರಾಜ್ ಎಲ್ಲ ಅರೇಂಜ್ ಮಾಡೋರೆ. ಉಪೇಂದ್ರ ಸರ್ ಹತ್ರ ಹಾಡು ಬಿಡುಗಡೆ ಮಾಡೋಣ ಅಂದ್ಕೊಂಡಿದ್ದೀವಿ. ಒಟ್ಟು ಸಿನಿಮಾ ರಿಲೀಸ್ ಬಂದ್ಬಿಟ್ಟಿದ್ದೀವಿ ಒಟ್ಟಿನಲ್ಲಿ. 61 ವರ್ಷದ ಜರ್ನಿ. 61 ಅಂದರೆ 31ಕ್ಕೆ ಬಂದೆ. 30 ವರ್ಷ ಇಟ್ಕೊಂಬಿಡಿ ಜರ್ನಿಯ. 30 ವರ್ಷದ ಕಲಾ ಬದುಕು, ಕಲಾ ಜೀವನ. ಆರಂಜೆ ಗೋಪಾಳಿ ಸತ್ಯ ಆಗೋಯ್ತು. ಕಲೆ ಇಡ್ಲಿ ವಡೆ. ನೀವು ನಿಜವಲ್ಲೂ ಸತ್ಯ ಮಾತ್ರ ಅದು. ಆ ಮಾತಿದೆಯಲ್ಲ ಅದು ನಂಗೆ ಗೊತ್ತಿಲ್ಲ. ನಿಮಗೆ ಬಣ್ಣದ ನಂಟು ಹೆಂಗೆ ಬತ್ತು ಅಂತ ನನಗೆ ಗೊತ್ತಿಲ್ಲ. ಬಟ್ ಆ ಬಣ್ಣದ ನಂಟು ಹಂಗೆ ಮಾಡಿಸ್ತದೆ ಸರ್. ನೀವು ಮೇಕಪ್ ಹಾಕಲಿಲ್ಲ ಅಂತ ಇಟ್ಕೊಳ್ಳಿ, ಒಂದು 6 ತಿಂಗಳು ಹುಚ್ಚ ಹಿಡ್ದಂಗೆ ಆಯ್ತಿರ್ತದೆ. ಸೊ ಏನು ಪ್ರಾಜೆಕ್ಟೇ ಇಲ್ದಂಗೆ ಆಗ್ಬಿಡ್ತಲ್ಲ ಅಂತ. ನಾವಿನ್ನೇನಾದ್ರು ಮನೆಗೆ ಹೋಗೋಣ ಅಂತ ಇರ್ತೀವಿ, ಆಗ ಯಾರೋ ಫೋನ್ ಮಾಡ್ತಾರೆ, ಬೇಡ ಇದು ಅನ್ನೋದಕ್ಕೆ ಒಬ್ಬ ಫೋನ್ ಹಾಕ್ತಾನೆ, ಸರ್ ಇಲ್ಲೊಂದು ಕ್ಯಾರೆಟ್ ಇರ್ತದೆ ಮಾಡ್ತೀರಾ ಅಂತ. ಬಂದೆ ಮತ್ತೆ ಎತ್ಕೊ ಟ್ರಂಕು ಓಡು ಅಂದ್ಬಿಟ್ಟು. ಇತ್ತೀಚೆಗೆ ಏನಾಗಿದೆ ಅಂದರೆ ನಾನೇ ಪರ್ಸನಲ್ಲಾಗಿ ಅವಾಯ್ಡ್ ಮಾಡ್ತೀನಿ. ಅವಾಯ್ಡ್ ಅಂದರೆ ನಂಗೆ ಬೇಡ ಅನಿಸ್ಬಿಟ್ಟಿದೆ. ಮಾಡಿದ್ರೆ ವರ್ಷಕ್ಕೊಂದು ಸಿನಿಮಾ ಮಾಡೋಣ, ಸಿನಿಮಾದಲ್ಲಿ ಏನಾದರೂ ನಮ್ಮ ಕ್ರಿಯೇಟಿವ್ ಇದ್ದರೆ ತೋರಿಸೋಣ ಅಂದ್ಬಿಟ್ಟು ನಾನೇ ಆದಷ್ಟು ಅವಾಯ್ಡ್ ಮಾಡಿಬಿಟ್ಟಿದ್ದೀನಿ. ನಾನು ಶಿವ ಪೂಜೆ ಮಾಡಿದ್ರೆ ಯಾವ ಕೆಲಸನೂ ಮಾಡೋದಿಲ್ಲ, ಎಲ್ಲ ಡೀಟೈಲು ನಾನೇ ಕೊಡ್ಬಿಡ್ತೀನಿ. ಬರಲಾ? ಆಯ್ತು. ಆಮೇಲೆ ನಮಗೆ ನಮ್ಮ ಊರ ಕಡೆ ಎಲ್ಲ ಸ್ವಲ್ಪ ನಮ್ಮದೇ ಆದ ಲ್ಯಾಂಡು ಬಿಸ್ನೆಸ್ ಎಲ್ಲ ಇದೆ, ನೋಡ್ಕೊಳಕ್ಕೆ ಯಾರು ಜನ ಇಲ್ಲ. ಹಾಗಾಗಿ ಸ್ವಲ್ಪ ಗಮನ ಎಲ್ಲ ಆ ಕಡೆ ಇರ್ತದೆ. ನಾನು ಜಾಸ್ತಿ ಇರುತ್ತೆ ಆ ಕಡೆ. ಬೆಂಗಳೂರಲ್ಲಿ ಇರೋದೇ ಕಮ್ಮಿ. ನಾನು ಈ ಸಿನಿಮಾಕ್ಕೋಸ್ಕರ ಇಲ್ಲೊಂದು ಸ್ವಲ್ಪ ಇದ್ದೀನಿ. ಬಟ್ ಆದರೆ ನಾನು ನಿಮ್ಗೊಂದು ಸಾರಿ ಏನು ಹೇಳ್ಬೇಕು ಗೊತ್ತಾ, ಒಂದು ಪಾಯಿಂಟಲ್ಲಿ ನಿಮ್ಗೆ ಸಾರಿ ಹೇಳ್ಬೇಕು. ನಾನು ತುಂಬ ಸಲ ನನಗೂ ನಿಮಗೂ ಕಾಂಟ್ಯಾಕ್ಟ್ ಆಗಿದೆ. ಆದರೆ ನಾನು ಎಲ್ಲೋ ಒಂದು ಕಡೆ ನಿಮ್ಗೆ ಕನ್ವಿನ್ಸಡ್ ಆಗಿ ಸರ್ ಇಂಥ ದಿವಸ ಬನ್ನಿ ಶೂಟ್ ಮಾಡೋಣ ಅಂತ ಹೇಳೋಕ್ಕೆ ಆಗಿಲ್ಲ. ಆದರೂ ಪಾಪ ನೀವು ಬೇಜಾರಿಲ್ಲ, ಯಾವಾಗಲಾರು ಒಂದು ಫೋನ್ ಹಾಕ್ತಿದ್ರಿ, ಸರ್ ಎಲ್ಲಿಗೆ ಬಂದು ಸರ್ ನಮ್ಮ ಇಂಟ್ರ್ಯೂ ಅಂತ. ನಾನೇ ಸ್ಟ್ರಿಕ್ಟಾಗಿ ಹೇಳ್ಬಿಡ್ರಿ, ಸರ್ ನಾಳೆ ಏನಿಲ್ಲ ಇಂಟ್ರ್ಯೂ ಫಿಕ್ಸ್ ಬಂದು ಮಾಡೋದಷ್ಟೇ ಅಂದರೆ. ಆಮೇಲೆ ನಾನು ಇಲ್ಲ ಸರ್ ಮಾಡಿ ಈ ಟೈಮ್ ಎಲ್ಲ ನನಗೂ ಒಂದು ಸ್ವಾರ್ಥ ಇತ್ತು. ನನ್ನ ಸಿನಿಮಾಕ್ಕೂ ಒಂಚೂರು ಮೈಲೇಜ್ ಸಿಗುತ್ತೆ, ಅಲ್ಲಿ ನನ್ನ ಸ್ವಾರ್ಥನೂ ಇತ್ತು ಸರ್. ಇಂಟ್ರ್ಯೂ ಕೊಡೋದ್ರಲ್ಲಿ ನನ್ನ ಸ್ವಾರ್ಥನೂ ಇತ್ತು. ಏನೋ ನಮ್ಮ ಸಿನಿಮಾಗೊಂದು ಮೈಲೇಜ್ ಸಿಕ್ಕಿ ಒಂದೇನೋ ನಮ್ಮ ಹಣೆ ಬರೋಕ್ಕೆ ಒಂಚೂರೇನೋ ಓಡಿದ್ರೆ ನಮ್ಮ ಇಷ್ಟು ವರ್ಷ ಸಾಧನೆಗೆ ಅದೊಂದು ಕ್ರೆಡಿಟ್ ಸಿಗುತ್ತೆ ಅಂತ. ಆಮೇಲೆ ನೀವು ಎಷ್ಟೇ ಸೀರಿಯಲ್ ಮಾಡಿ ಎಷ್ಟೇ ಶೋ ಮಾಡಿ ಸರ್, ಸಿನಿಮಾಕ್ಕಿರೋ ಶಕ್ತಿ ಇದೆಯಲ್ಲ ಯಾವುದಕ್ಕೂ ಇಲ್ಲ. ಇವತ್ತು ನೀವು ಯಾವತ್ತೋ ಹೊನ್ನಪ್ಪ ಭಾಗವತರು ಮಾಡಿರೋ ಮಹಾಕವಿ ಕಾಳಿದಾಸ ಸಿನಿಮಾನ ಇವತ್ತು ಟಿ ವಿಲಿ ನೋಡ್ಬೋದು ನೀವು. ಯಾರು ಹೇಳಿ? ಹೊನ್ನಪ್ಪ ಭಾಗವತರು ಮಾಡಿರೋದು. ಅವ್ರೊಂದು ಕಾಳಿದಾಸ ಇದೆ, ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದೆ ಅದು. ಅವ್ರ ಮಗ ಭರತ್ ಭಾಗವತರು ನನ್ನ ಕೊಲೀಗು ಉದಯ ಟಿವಿಲಿ. ಉದಯ ಟಿವಿನಲ್ಲಿ. ನನ್ನ ಕೊಲೀಗ್ ಬಗ್ಗೆ ಒಂಚೂರು ಕೇಳ್ಬೇಕು ನೀವು. ನಮ್ಮ ತೇಜಸ್ವಿನಿ ಅವ್ರ ಬಗ್ಗೆ, ನಮ್ಮ ಶೈಲಜಾ ಅವ್ರ ಬಗ್ಗೆ ಒಂದು ಸ್ವಲ್ಪ ನೀವು ಕೇಳಬೇಕು. ಹೇಳಿ, ಅವೆಲ್ಲ ಜೊತೆಲಿ ಕೆಲಸ ಮಾಡ್ತಾರೋ. ತೇಜಸ್ವಿನಿ ಮೇಡಮ್ ಅಂತೂ ಸ್ಟ್ರೈಟ್ ಫಾರ್ವರ್ಡ್ ಅವರು. ಅವ್ರಿಗೇನು ಅನ್ನಿಸ್ತದೆ ಅದನ್ನು ನೇರವಾಗಿ ಕೇಳೋವಂಥ ಸ್ವಭಾವ ಅವರು. ನೀವು ಅಲ್ಲಿ ಏನು ಇಂಟರ್ವ್ಯೂ ನೋಡ್ತಾ ಇದ್ರಿ ಮುಖಾಮುಖಿ, ಅದೇ ಥರ ಜೊತೆಲಿ ಇದ್ದವ್ರಿಗೂ ಏನಾದ್ರು ವಿಷಯ ಇದ್ರೆ ನೇರ ಮಾತು ಅವ್ರದ್ದು. ಹಂಗೆಲ್ಲ ಹಿಂದೆ ಒಂದು ಹೇಳೋದು ಮುಂದೆ ಆ ಥರದ ನೇಚರಲ್ಲೇ ಅವ್ರದ್ದು, ಸ್ಟ್ರೈಟ್ ನೇಚರು. ಬಟ್ ಅವರು ನಾಗಮಂಗಲ ಸೈಡಿಂದ ಬಂದಿದ್ದರು, ನಾವು ಹಾಸನ ಸೈಡಿಂದ ಬಂದಿದ್ದೆ. ನಮಗೂ ಅವ್ರಿಗೂ ಒಂದು ಸ್ವಲ್ಪ ಆತ್ಮೀಯತೆ ಇತ್ತು. ಏನಾರು ವಿಷಯ ಇದ್ದರೆ ಅವ್ರ ಜೊತೆ ನಾವು ಹಂಚ್ಕೊಳ್ಳೋ, ಅವ್ರು ನಮ್ಮ ಜೊತೆ ಏನಾರು ಇದ್ದರೆ ವಿಷಯಗಳು ಹೇಳೋರು. ನಾನು ಉದಯ ಟಿ ವಿ ಫಸ್ಟ್ ಟೈಮ್ ಬಿಡೋಕ್ಕೆ ಹೋದಾಗ ಅವ್ರು ನಾನು ಭಾರಿ ಇದು ಮಾಡಿದ್ರು, ಯಾಕೆ ಬಿಡ್ತೀರಾ ಶ್ರೀಕಂಠ, ನಾವೆಲ್ಲ ಸೇರಿಸ್ಕಟ್ಟಿರೋದು ಇದು, ಯಾಕೆ ಬಿಡ್ತೀರಾ ನೀವು ಅಂತ. ಇಲ್ಲ ಸರ್ ಏನೋ ಮೇಡಮ್ ಸಿನಿಮಾ ಅವಕಾಶ ಸಿಗ್ತಾವೆ ಹಂಗಾಗಿ ಬಿಡ್ತಿದ್ದೀನಿ ಹೊರ್ತು ಏನು ಬೇರೆ ರೀಸನ್ ಇಲ್ಲ ಅಂತ. ಈಗಲೂ ಪಾಪ ಯಾವಾಗಲೂ ಒಂದೊಂದು ಸರಿ ಅದೇ ಆತ್ಮೀಯತೆಯಲ್ಲಿ ಮಾತಾಡಿಸ್ತಾರೆ. ಶೈಲಜಾ ಮೇಡಮ್ ಅಂತೂ ತುಂಬ ಬ್ರಿಲಿಯಂಟು ಸರ್. ಅಮ್ಮನ ಕನ್ನಡ ಭಾಷೆ ಇದೆಯಲ್ಲ, ಕನ್ನಡ. ಹಿಂದೂ ದಿವಸ ನಾವು ನಮ್ದು ಯಾವ್ದಾದ್ರು ಪ್ರೋಗ್ರಾಮ್ ನೋಡಿರೋರು, ಅಲ್ಲಿ ಏನೋ ಒಂದು ಏತ್ವನೋ ಕೊಂಬೋ ಪಂಬೋ ಮಿಸ್ ಆಗಿಬಿಟ್ಟಿದ್ರೆ ನಾಳೆ ಬೆಳಗ್ಗೆದ್ದು ಅದಕ್ಕೊಂದು ಕ್ಲಾಸ್. ಶ್ರೀಕಂಠ ಅವರೇ ನೋಡಿ ಅಲ್ಲಿ ನೀವು ಅರ್ಕಾವತ್ತು ಬಿಟ್ಬಿಟ್ಟಿದ್ದೀರಾ, 0 ಹಾಕಿಲ್ಲ ಅಂತ. ಅವ್ರಿಗೊಂದು ಪ್ರೋಗ್ರಾಮ್ನು ಮಿಸ್ ಮಾಡ್ತಿತ್ತಿಲ್ಲ ಅಮ್ಮ. ಭಾಷೆ ಮತ್ತು ಅಕ್ಷರಗಳು ನನಗೆ ಆಶ್ಚರ್ಯ ಅಂದರೆ ಅಮ್ಮನ ಕನ್ನಡ ಭಾಷೆ. ಅವ್ರು ಮೋಸ್ಟ್ಲಿ ಇಂಗ್ಲೀಷ್ ನನಗೆ ಗೊತ್ತಿಲ್ಲ, ಬಟ್ ಕನ್ನಡ ಭಾಷೆ ಇದೆಯಲ್ಲ ಎಮ್ಮಂದು ಅದ್ಭುತವಾದ ಭಾಷೆ. ಶೈಲಜಾ ಮೇಡಮ್ದು ಅವ್ರದ್ದು ಓಲ್ಡ್ ಇಸ್ ಗೋಲ್ಡ್ ನೀವು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ಭಾಳ ಒಳ್ಳೆ ಕಾಂಪೇರು. ಮತ್ತು ಆದರ್ಶ ದಂಪತಿಗಳು ನಂಬರ್ 1 ಪ್ರೋಗ್ರಾಮ್ ಅದು ಕರ್ನಾಟಕದಲ್ಲಿ. ಅವರು ಕಂಡಂತಹ ಯಾವ ಕನಸನ್ನು ನೀವು ನನಸು ಮಾಡಿದ್ದೀರಿ? ಶ್ರೀನಾಥ್ ಸಾರು ಮತ್ತು
ಶೈಲಜಾ ಮೇಡಮ್ದು. ಕರ್ನಾಟಕದ ಯಾವುದೇ ತಾಲೂಕು ಹೋಗಿ ಇವತ್ತು ನೀವು ಕೇಳಿದ್ರು ಹೆಚ್ಚು ಕಮ್ಮಿ ಆ ಲೋಕಲ್ ದಂಪತಿಗಳು ನೀವು ಕೇಳಿದ್ರೆ ಆದರ್ಶ ದಂಪತಿಗಳ ಬಗ್ಗೆ ಒಂದು ಮಾತು ಆಡೇ ಆಡ್ತಾರೆ ನಿಮ್ಗೆ. ಈ ಹುಡುಗರನ್ನ ಕೊಡ್ತಾ ಇರೋರು BS ಚನ್ನಬಸಪ್ಪ ಮತ್ತು ಸನ್ಸ್ ಹೇಳ್ತಾ ಹೌದು. ಅದು ಬಿಟ್ಟರೆ ಅಕ್ಷರಮಾಲೆ ಅಭಿಜಿತ್ ಮಾಡ್ತಾ ಇದ್ರು, ಅದೊಂದಿಷ್ಟು. ಅದು ಮತ್ತೆ ಇವರು ಯಾರು ನಮ್ಮ ಅಭಿಜಿತ್ ಮತ್ತೆ ಇನ್ನೊಬ್ರು ಅವ್ರ ಪೇರು. ಹೌದು 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 ಕರೆಕ್ಟ್. ಅವ್ರ ಜೊತೆ ಪತ್ನಿ ಹೆಸರು ರವಿಶಂಕರ್ ವೈಫು ಸಂಗೀತ ಅಲ್ವಾ? ಸಂಗೀತ ಮೇಡಮ್, ಅಭಿಜಿತ್ ಅಂಡ್ ಸಂಗೀತ. ಸಂಗೀತ ಮೇಡಮ್ ಅವರು ಅದರಲ್ಲಿ ಹಾಡ್ತಾ ಇದ್ರು. ಆಮೇಲೆ ನಮ್ಮ ರಾಜೇಶ ಮೋಹನ್ ಭಾರಿ ಬೆಸ್ಟ್ ಫ್ರೆಂಡ್ಸ್ ಅವರು. ಇವತ್ತು ಹೀರೋ ಆಗಿದ್ರಲ್ಲ ಮೋಹನ್ ರಾಜೇಶ್, ಅವ್ರು ಆ ಕಾಲಕ್ಕೆ ಒಂದೇ ಮನೆಯಲ್ಲಿ ಮೇಲೆ ಕೆಳಗಡೆ ಇದ್ದವರು. ಅವರು ಭಾರಿ ಬೆಸ್ಟ್ ಫ್ರೆಂಡ್ಸ್ ಅವರಿಬ್ರು. ರಾಜೇಶು ಭಾರಿ ಸ್ಟೈಲಿಶ್ ವ್ಯಕ್ತಿ. ಅವನು ಅವತ್ತೇ ಒಳ್ಳೆ ಬಟ್ಟೆ ಹಾಕೋದು, ಒಳ್ಳೆ ಮಾಲ್ಗುಡಿ ಡೇಸಲ್ಲಿ ಆ್ಯಕ್ಟ್ ಮಾಡಿದವನು ಅವನು. ಯಾರು? ರಾಜೇಶ ಬಾಲನಟ. ಅವತ್ತು ಶಂಕರ್ನಾಗ್ ಡೈರೆಕ್ಷನ್ ಮಾಡಿದವನು ಅವನು. ಒಳ್ಳೆ ಕಲಾವಿದ ಅವನು ರಾಜೇಶ. ಮೋಹನ್ನು ಅವನ ಶೈಲಿನೇ ಬೇರೆ ಥರ. ಅವ್ನಿಗೊಂದು ಸ್ವಲ್ಪ ಯಾವಾಗಲೂ ಡೈರೆಕ್ಷನ್ ಹುಚ್ಚು ಜಾಸ್ತಿ ಇತ್ತು ಮೋಹನ್ಗೆ. ಕೆಲವು ಅವ್ನು ಮಾಡ್ದ, ಕೆಲವು ಸೋತು, ಕೆಲವು ಗೆದ್ವು. ಈಗ ಒಂಥರ ಪೂರ್ಣ ಮಟ್ಟದ ಕಲಾವಿದ ಆಗ್ಬಿಟ್ಟವ್ರು. ಯಾರು? ಮೋಹನ್ನು. ಈ ರಾಜೇಶು, ಮೋಹನ್ನು, ತೇಜಸ್ವಿನಿ, ಇನ್ನು ಕುಲಕರ್ಣಿ ಬಿಡಿ, ನಾವು ಅತ್ಯಾಪ್ತರು. ನಮ್ಗೆ ಅಲ್ಲಿ ಮಲ್ಲಿಗೆ ಸಂಪಿಗೆ ಅಂತ ಕರೆಯೋರು. ಅಂದರೆ ಹಂಗಿದ್ದೋ ನಾನು ಅಂಟ್ಕೊಂಡ್ಬಿಟ್ಟಿದ್ವಿ ಇಬ್ಬರೂ. ಅವನ ಪಾಪ ನಿಜವಾಗ್ಲೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಆ ಥರದ್ದೊಂದು ಇದು ಬಂದು ಹಿಂಗಾಗತ್ತೆ ಅಂತ. ಅವನು ಮತ್ತು ಭರತ್ ಭಾಗವತರು ನಮ್ಮ ಜೊತೆ ಇದ್ದರು. ಅಯ್ಯೋ ಅವರಿಬ್ಬರು ಇಲ್ದಂಗೆ ಆಗ್ಬಿಟ್ರು. ಈಗ ಉದಯ ಟಿವಿಗೆ ಹೋದ್ರೆ ಬಿಡಿ, ನಮ್ಮ ಜೊತೆ ಕೆಲಸ ಮಾಡೋರು ಇನ್ಯಾರೂ ಇಲ್ಲ. ಸ್ವಲ್ಪ ಟೆಕ್ನಿಷಿಯನ್ ಆಗಿ ಯಾರು ಇದ್ದಾರೆ, ಪ್ರೊಡ್ಯೂಸರ್ಸ್ ಯಾರೂ ಇಲ್ಲ. ಎಲ್ಲ ಹೊರಗಡೆ ಬಂದು ಒಬ್ಬೊಬ್ಬರು ಒಂದೊಂದು ರೂಟು ಹುಡಿಕೊಂಡ್ಬಿಟ್ಟಿದ್ದೀವಿ. ಜಾಸ್ತಿ ಮಾತಾಡಬೇಡಿ, ಆಕ್ಚುಲಿ ಸೇಟು ಕಾಯ್ತಾವನೆ. ಯೋಚನೆ ಮಾಡಿ, ಜಾಸ್ತಿ ಒತ್ತಿಲ್ಲಿದ್ರೆ ಬ್ಲಾಕ್ ಕ್ಯಾಟ್ಸ್ ಬಂದು ನಿಮ್ಮನ್ನ ಎತ್ತಾಕೊಂಡೋಯ್ತಾರೆ. ಇನ್ನು ನಮ್ಮ ಮುತ್ತುರಾಜ್ ಸಂಬಂಧ 30 ವರ್ಷದಿಂದ ಹೆಂಗಿದೆ ಹಂಗೆ ಇದೆ. ರಿಲೇಷನ್ಶಿಪ್ಪಲ್ಲಿ ಯಾವುದೇ ಬದಲಾವಣೆಗಳಾಗಿಲ್ಲ. ಅಲ್ಲಿ ನಿಜ ಜೀವನದಲ್ಲಿ ಅವ್ರು ನನ್ನ ಸಾರ್ ಅಂತ ಕರೀತಾರೆ. ಅಲ್ಲಿ ಗುಂಡ ಅಂತ ತಲೆಗೆ ಹೊಡೆಯೋರು. ಭಾಳ ಜನ ಏನು ಮಾಡ್ತಾರೆ, ನಾನು ಎಲ್ಲರೇ ನಿಮ್ಮ ಯಜಮಾನ್ರು ಅಂತಾರೆ. ಅವರೆಲ್ಲರೂ ಹೋದ್ರೆ ಎಲ್ಲ ಗುಂಡೆ ಕಾಣ್ತಾ ಇಲ್ಲ. ಅವ್ರ ಹೆಸರು ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರೋದು ಎರಡೇ, ಯಜಮಾನ್ರು ಗುಂಡ ಅಂತ. ಶ್ರೀಕಂಠ ಅಂತ ಹೇಳಿದ್ರೆ ಯಾರಿಗೂ ಗೊತ್ತಿಲ್ಲ. ನಾನು ಹೇಳಬೇಕು, ನಾನು ರೀ ಉದಯ ಟಿವಿ ಹಾಸ್ಯಾಚಿಕ್ ಸಾರ್ ನೀವು ಗುಂಡ ಅಂದರೆ ಅವೆರಡು ಕ್ಯಾರೆಕ್ಟ್ರು ಹೆಸರು ಮಾಡಿಬಿಟ್ಟಿದ್ದೋ ಆವತ್ತಿನ ಕಾಲಕ್ಕೆ. ಒಂಥರ ಏನೋ ನಾನಂತೂ ನನ್ನ ಅಷ್ಟು ವರ್ಷದ ಜೀವನ ಉದಯ ಟಿ ವಿನಲ್ಲಿ ಎಂಜಾಯ್ ಮಾಡಿದ್ದೀನಿ ಸರ್. ಮತ್ತು ನಿಮ್ಗೊಂದು 2-3 ಶೋ ಹೇಳಬೇಕು ನಾನು. ಅಂಬಿ ಸಂಭ್ರಮ, ಆಮೇಲೆ 50 ವರ್ಷದ ಸುವರ್ಣ ಮಹೋತ್ಸವ ಆಯ್ತಲ್ಲ, ಅದು ಪ್ರತಿ ವರ್ಷ ಅವಾರ್ಡ್ ಫಂಕ್ಷನ್ ಮಾಡ್ತಿದ್ದೋ ನಾವು. ಸ್ಟೇಟ್ ಅವಾರ್ಡ್ ಉದಯ ಟಿವಿಯಿಂದ ಉದಯ ಅವಾರ್ಡ್ಸ್. ಅಂಬಿ ಸಂಭ್ರಮ ಎಲ್ಲ ಆಯಿತು, ಮಾಡಬೇಕು ಅಂತ ಡಿಸಿಷನ್ ಆಯಿತು. ನಾರಾಯಣ್ ಅವ್ರ ನೇತೃತ್ವ, ಎಸ್ ನಾರಾಯಣ್ ಸಾರೇ ಪೂರ್ತಿ ಅದ್ರ ನೇತೃತ್ವ. ಅವ್ರ ಡೈರೆಕ್ಟ್ರು ಅಸಿಸ್ಟೆಂಟ್ಗಳೆಲ್ಲ ಬಂದು ವರ್ಕ್ ಮಾಡೋರು. ಅವ್ರು ನಮಗೂ ಒಂದು ಪಾರ್ಟ್ ಆಫ್ ವರ್ಕ್ ಕೊಟ್ಟರು ಅದರಲ್ಲಿ. ಇದನ್ನು ಮಾಡಿ ಶ್ರೀಕಂಠ ನೀವು ಅಂತವ ಎಲ್ಲ ಶೂಟಿಂಗ್ ಎಲ್ಲ ಮುಗೀತು. ಮುಗಿದ್ಮೇಲೆ ಫುಟೇಜ್ ಎಲ್ಲ ತಂದು ಉದಯ ಟಿವಿಗೆ ಕೊಟ್ಟರು. ಫುಟೇಜ್ ಎಲ್ಲ ಆದಮೇಲೆ ನಮ್ಮ ವಿಜಯ್ ಕುಮಾರ್ ಸೆಲ್ವಂ ಸರ್ ಏನು ಮಾಡಿದ್ರು, ಶ್ರೀಕಂಠ ಒಂದು ಕೆಲಸ ಮಾಡಿ ಫುಲ್ ಎಡಿಟಿಂಗ್ ಮಾಡಿಸೋ ಜವಾಬ್ದಾರಿ ನಿಮ್ಮದು. ಎಲ್ಲ ಆದಮೇಲೆ ನಾನು ಕೂತ್ಕೊಂಡು ಒಂದ್ಸರಿ ನೋಡ್ತೀನಿ ಅಂತ ಹೇಳಿ ಬೇರೆ ಎಲ್ಲ ಇದ್ದರು. ಬಂದು ಎಲ್ಲ ನೋಡಿ ಅವ್ರಿಗೊಂಥರ ಇಷ್ಟ ಆಯಿತು. ಆಮೇಲೆ ಅಲ್ಲಿ ಕಾಂಪೇರಿಂಗ್ ತೊಗೊಂಡಿರಲಿಲ್ಲ, ಬರೀ ಪ್ರೋಗ್ರಾಮ್ ಹೋಗ್ಬಿಟ್ಟಿತ್ತು. ಇದು ಕಾಂಪೇರಿಂಗು ಕನೆಕ್ಷನ್ ಮಾಡಬೇಕಲ್ಲ ಅಂದರು. ಆಗ ರವಿಗೌಡ, ನಮ್ಮ ಸಂಗೀತ ಅವ್ರ ಹಸ್ಬೆಂಡ್, ಜಾಸ್ತಿ ಬಿಸಿಲು ಮಳೆಗೆಲ್ಲ ಓಡಾಡಬೇಡ, ಅಲ್ಲಿ ವಾತಾವರಣ ಇಡಿಸ್ಲಿಲ್ಲ ಅಂತಂದ್ರೆ ಸೀದಾ ಬೆಂಗಳೂರು ಬಂದು ನಂದಿ ಡಾರ್ಲಿಂಗು ಊರಲ್ಲಿಲ್ಲ. ರವಿಶಂಕರ್, ಈ ರವಿಗೌಡ ಏನೋ ಮಾಡ್ಕೊಂಡವ್ರೆ. ಅವರು ಮತ್ತು ಅನುಪಮಾ ಭಟ್ ಅವರಿಬ್ಬರು ಇಟ್ಕೊಂಡು ಕಾಂಪೇರಿಂಗ್ ಇದನ್ನು ಮಾಡಿ ಅಬ್ಬಾಯ ನೋಡಿ ಸ್ಟುಡಿಯೋದಲ್ಲಿ ಶೂಟಿಂಗ್ ಮಾಡಿ ಅದಕ್ಕೆ ನಾವು ಕೊಟ್ವಿ. ಗ್ರೀನ್ ಮ್ಯಾಟ್ ಹಾಕಿ ಮಾಡಿದ್ವಿ. ಸೊ ಪ್ರೋಗ್ರಾಮ್ ಸಪರೇಟ್ ಶೂಟ್ ಇದೆ, ಬೇರೆ ಅದರ ನಿರೂಪಣೆ ಇಲ್ಲಿಗೆ ಮಿಕ್ಸ್ ಮಾಡಿ ಫೈನಲ್ ನಮ್ಮ ಪ್ರೋಗ್ರಾಮಲ್ಲಿ ಒಂದೇ ಒಂದು ಖುಷಿ ಏನು ಅಂದರೆ, ಹತ್ತಿರದಿಂದ ರಜನಿಕಾಂತ್, ಜಯಪ್ರದಾ, ಆಮೇಲೆ ಬಾಲಕೃಷ್ಣ, ದೊಡ್ಡ ಆರ್ಟಿಸ್ಟು ಅಲ್ಲಿ ಭಾಳ ಹತ್ತಿರದಿಂದ ನೋಡಿದ್ದು ನಮಗೆ ಭಾರಿ ಹೆಮ್ಮೆ ಅನಿಸಿದ್ದು. ಆಮೇಲೆ ನಮ್ಮ ಕಾಲದಲ್ಲಿ ಅಮೃತ ಮಹೋತ್ಸವ ರವಿಚಂದ್ರನ್ ಅವರು ಅವರೇ ಇನ್ಚಾರ್ಜ್ ಪೂರ್ತಿ ನಡೆಸ್ಕೊಟ್ರಲ್ಲ, ಅದು ಒಂದು ಸುವರ್ಣಯುಗ. ಅದಕ್ಕೆಲ್ಲ ನಮ್ಮದು ಒಂದಿಷ್ಟು ಕೆಲಸಗಳು ಮಾಡಿಕೊಟ್ವಲ್ಲ, ಅದು ನಾವು ಮರೆಯೋಕ್ಕಾಗದೇ ಇರೋ ದಿನಗಳು ಸರ್. ಅವೆಲ್ಲ ಮಾತ್ರ ಸಿಗೋದಿಲ್ಲ ಬಿಡಿ ಸರ್ ಇನ್ನು ಮತ್ತೆ ಲೈಫಲ್ಲಿ ನಿಮಗೆ. ಇವತ್ತು ನೀವು ಎಂತೆಂಥ ಪ್ರೋಗ್ರಾಮ್ ನೋಡ್ತೀರಾ, ಎಂತೆಂಥ ಫಂಕ್ಷನ್ ನೋಡ್ತೀರಾ, ಇವೆಲ್ಲವನ್ನು ನಾನು ಉದಯ ಟಿ ವಿಲಿ ನೋಡ್ಕೊಂಬಂದ್ಬಿಟ್ಟಿದ್ದೀನಿ. ಡ್ಯಾನ್ಸ್ ಅವತ್ತೇ ಮಾಡಿದ್ದು. ಆವಾಗ ಇವರೆಲ್ಲ ನಮ್ಮ ಹರ್ಷ ಎಲ್ಲ ಈಗ ಡೈರೆಕ್ಷನ್ ಮಾಡ್ತಾರಲ್ಲ, ಅವರೆಲ್ಲ ಬಂದಾಗ ಟ್ರೂಪ್ ಕಟ್ಕೊಂಡು ಡ್ಯಾನ್ಸ್ ಮಾಡಿದ್ರಲ್ಲಿ ಅವರೆಲ್ಲ. ಆವಾಗ ಇನ್ನು ಅಪ್ಕಮಿಂಗ್ ಇದು ಇವತ್ತು ಕುಹು ಅಂತ ಮಾಡ್ತಾ ಇದ್ದೋ ನಾವು, ಡೈರೆಕ್ಟರ್ ಕೋರ್ಸ್ ಕುಹು. ಈಗ ಇಲ್ಲಿ ಸಾರೆಗಮಪ ಅಂತ ದೊಡ್ಡ ಲೆವೆಲಲ್ಲಿ ಮಾಡ್ತಾವ್ರೆ. ಕುಹು ನಾನು ಎಸ್ ನಾರಾಯಣ ಅವ್ರು ನೋಡಿದ್ದೆ, ವಿ ಸೋಮಶೇಖರ್ ಕರ್ಸಿದ್ರಿ, ಕರೆಕ್ಟ್ ಸರ್, ಅವೆಲ್ಲ ನೋಡಿದ್ದೆ ನಾನು. ಅದು ಒಳ್ಳೆ ಕಾರ್ಯಕ್ರಮ ಹೆಚ್ಚು ಕಮ್ಮಿ. ಆಮೇಲೆ ಸೆಲ್ವಂ ಸರ್ ಇದ್ರಲ್ಲ ಸರ್, ವೆರಿ ಬ್ರಿಲಿಯಂಟ್ ಪ್ರೋಗ್ರಾಮ್ ಕಾನ್ಸೆಪ್ಟ್ ಮಾಡೋದ್ರಲ್ಲಿ ತುಂಬ ಬುದ್ಧಿವಂತರು ಅವರು. ಗೊತ್ತಿತ್ತು ಅವ್ರಿಗೆ ಆಡಿಯನ್ಸ್ ಪಲ್ಸು, ಅಂದರೆ ಮಾಸ್ಕ್ ಯಾವ ಥರ ಮಾಡಬೇಕು, ಸ್ವಲ್ಪ ಕ್ಲಾಸ್ ಜನಕ್ಕೆ ಏನು ಮಾಡಬೇಕು ಅಂತ.
ಆಮೇಲೆ ಸಿನಿಮಾಗಳು ನಿಮ್ಗೆ ಎಲ್ಲಿದೆ ಸರ್ ಸಿನಿಮಾ 2600 ಸಿನಿಮಾ ಇವತ್ತು ಉದಯ ಟಿ ವಿಲಿದೆ. ಚರಿತ್ರೆಯಲ್ಲಿ ಬರಿಬೇಕು ನೀವು ಅದ ಉದಯ ಟಿ ವಿನಲ್ಲಿ 2600 ಸಿನಿಮಾ ಉದಯದಲ್ಲೇ ಇದೆ. ಎಲ್ಲಿದೆ ನಿಮಗೆ ಇವತ್ತು ಒಂದು ಸಿನಿಮಾ ನೀವು ನೋಡಬೇಕು ಭೂತಯ್ಯನ ಮಗ ಅಯ್ಯೋ ಅಂದರೆ ನೀವು ಹೋಗ್ಬೇಕು ಅಲ್ಲಿಗೆ ಉದಯ ಟಿ ವಿ ಅಲ್ಲೇ ಹೋಗ್ಬೇಕು. ಅವ್ರು ಹಾಕಿದ್ರೆ ಭೂತಯ್ಯನ ಮಗ ಅಯ್ಯೋ ನೋಡೋಕ್ಕೆ ಸಾಧ್ಯ. ನೀವು ಒಂದು ನಾಗರಾಹ ನೋಡಬೇಕು ಅಲ್ಲೇ ಹೋಗ್ಬೇಕು. ನೀವು ರಾಜ್ಕುಮಾರ್ ಅವ್ರ ಹಳೆ ಸಿನಿಮಾ ಬಬ್ರುಹಾನ ನೋಡಬೇಕು ಉದಯದಲ್ಲೇ ಹೋಗ್ಬೇಕು ನೀವು. ಹಾಗಾಗಿ ಇಂಟರ್ನೆಟಲ್ಲಿ ನೋಡಬೇಕು. ಉದಯದವರು ಒಂದು ಚರಿತ್ರೆ ಮಾಡಿಬಿಟ್ಟು ಇವತ್ತು ಉದಯ ಮೂವೀಸು, ಉದಯ ಕಾಮಿಡಿ, ಚಿಂಟು, ಉದಯ ಟಿ ವಿ, ಉದಯ ಮ್ಯೂಸಿಕ್, ಅವರು ಸನ್ನೆಸ್ಟ್ ಎಲ್ಲ ಮೆಟೀರಿಯಲು ಅವ್ರ ಹತ್ರ ಇದೆ ಸರ್. ಅವ್ರ ಮೆಟೀರಿಯಲ್ಲೇ ಅವ್ರಿಗೆ ದೊಡ್ಡ ಬಂಡವಾಳ ಕರೆಕ್ಟ್. ಅದನ್ನು ಉಪಯೋಗಿಸ್ಕೊಂಡು ನಿಮಗಿವತ್ತು ಒಂದು ಲೆವೆಲ್ಗೆ ಅದು ಒಂದು ಕೋಟೆ ಅದು. ಹಾಂ ಆ ಕರಿ ನಾಯಿನ ಎತ್ಕೊಂಬರೋ ಮಾಡ್ರೆ ಚಿಕನ್ ಮಾಡಿಸಿದ್ದೀನಿ. ಪ್ರೀತಿ ಪ್ರೇಮ ಪಂಗನಾಮ ಎಂಥ ಅದ್ಭುತವಾದ ಟೈಟ್ಲು. ಪ್ರೀತಿ ಪ್ರೇಮ ಪ್ರಣಯ ಅಂತ ನಾವು ಕೇಳ್ತಾ ಇದ್ವಿ. ಇದು ಪ್ರೀತಿ ಪ್ರೇಮ ಆ್ಯಂಡ್ ಪಂಗನಾಮ. ಅಂದರೆ ಅದನ್ನ ಏನು ಹೇಳಕ್ ಕೊಟ್ಟಿದ್ದಾರೆ ಅಂತ ಭಾಳ ಸೂಚ್ಯವಾಗಿ ಗೊತ್ತಾಗ್ತಿರ್ಬೇಕು. ಅಂದರೆ ನಾವು ಸುಮಾರು ಈಗ ನಮ್ಮ ಕಾಲೇಜ್ ಡೇಸ್ ಎಲ್ಲ ಮುಗಿದು ಒಂದು 15-18 ವರ್ಷ ಆಗ್ತಿರೋ ಈ ಸಂದರ್ಭದಲ್ಲಿ ನಾವು ಸರ್ ಅವರ ಹಾಸ್ಯ ಪಾತ್ರಗಳು, ಅವರ ಹಾಸ್ಯ ಎಪಿಸೋಡ್ಸ್ಗಳು, ಇವರ ಮುತ್ತುರಾಜ್ ಅವ್ರ ಕಾಂಬಿನೇಷನ್, ಇವರ ವಿಶಿಷ್ಟವಾದ ಬಾಡಿ ಲ್ಯಾಂಗ್ವೇಜ್ ಮ್ಯಾನರಿಸಮ್ಸ್ ಇವೆಲ್ಲ ನೋಡ್ತಾ ಬೆಳೆದಂಥ ಹುಡುಗರು ನಾವು. ಅಂದರೆ ಆ ಕಾಲದಲ್ಲಿ ಆಲ್ಮೋಸ್ಟ್ ಒಂಥರ ಮೊನೋಪೊಲಿ ಥರ ಇತ್ತು. ಬಹುಶಃ ETV, ZEE TV ಇವೆಲ್ಲ ಬರೋಕ್ಕೆ ಮುಂಚೆ ಯಾಕಂದ್ರೆ ಮೊದಲ ಖಾಸಗಿ ವಾಹಿನಿ ಕನ್ನಡದಲ್ಲಿ ಉದಯ ಟಿವಿ. ಅದನ್ನ ರೂಲ್ ಮಾಡಿದೆ. ಅದನ್ನು ಪ್ರಾರಂಭ ಹಂತದಿಂದ ಕಟ್ಟಿದ ಪಿಲ್ಲರ್ಗಳಲ್ಲಿ ನಮ್ಮ ಶ್ರೀಕಂಠ ಅವರು ಕೂಡ ಒಬ್ರು ಅದ್ಭುತವಾದಂಥ ಕಲಾವಿದ್ರವರು. ನೋಡಿ ನಾನು ಹೇಳ್ತಿರೋದು ಈಗ 1600, 1800, 2000 ಎಪಿಸೋಡ್ಸ್ ಅಲ್ಲಿ ಆಕ್ಟ್ ಮಾಡೋದು ಬರೀ ಅದನ್ನು ಬರೆದು ಅದು ನಿರ್ದೇಶನ ಮಾಡಿ ಅಭಿನಯಿಸಿರುವಂಥವ್ರು ಅವರು ಅಷ್ಟನ್ನು. ಹಾಗಾಗಿ ವಿಶೇಷ ಕಲಾವಿದರು. ಹಾಗಾಗಿ ನೋಡಿ ನಾನು ಹೇಳೋದು ಬಹುತೇಕರು ನನಗೆ ಈ ಕ್ಷೇತ್ರದಲ್ಲಿ ಸಿಕ್ಕರೇ ಮಾಡೋದು, ಸಿನಿಮಾಗಳು ಸಿಗ್ತಿಲ್ಲ ಅಂತ ಕೊರಗ್ತಾರೆ. ಆದರೆ ಸಿನಿಮಾ ನನಗೆ ಯಾಕೋ ಹೋಗ್ಲಿಲ್ಲ ಅಂತ ಹೇಳಿ ಅವರು ಕಿರುತೆರೆ ಅಥವಾ ಟಿವಿಗೆ ಶಿಫ್ಟ್ ಆಗಿ ಅಲ್ಲಿ ರೈಟಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದು ಆಕ್ಟಿಂಗ್ ಆ್ಯಂಡ್ ಡೈರೆಕ್ಷನ್ ನೋಡಿ ಎಷ್ಟು ಚೆನ್ನಾಗಿದೆ ಜರ್ನಿ. ಅಂದರೆ ಅದು ಸಿಕ್ಕಿದ್ದನ್ನ ಕೊಟ್ಟ ಕುದುರೆ ನೇರ ಲರಿಯದೆ ಇನ್ನೊಂದು ಕುದುರೆಯ ಬಯಸುವನು ವೀರನೂ ಅಲ್ಲ ಧೀರನೂ ಅಲ್ಲ ಅಂತಾರೆ. ಆದರೆ ಸಿಕ್ಕಿರೋ ಕುದುರೆನ ಹತ್ಕೊಂಡು ಅದನ್ನು ಅದ್ಭುತವಾಗಿ ಬದುಕಿ ತುಂಬ ಒಳ್ಳೆ ತಮ್ಮ ಹೆಸರನ್ನ ಚಾಪನ್ನು ಮೂಡಿಸಿರೋರು ನಮ್ಮ ಶ್ರೀಕಂಠ ಅವರು. ಸೊ ಅವರ ಹೊಸ ಸಿನಿಮಾ ಪ್ರೀತಿ ಪ್ರೇಮ ಮತ್ತು ಪಂಗನಾಮ ಬರ್ತಾ ಇದೆ. ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ನೋಡಿ ಹತ್ತಿರ ಚಿತ್ರಮಂದಿರದಲ್ಲಿ ಹರಸಿ ಅಂತ ಕೇಳ್ಕೊತಾ. ಸೊ ಅವ್ರ ಉತ್ಸಾಹ ಇನ್ನೂ ಕುಗ್ಗಿಲ್ಲ. 60 ದಾಟಿದ್ದಾರೆ. ಸರ್ಕಾರಿ ನೌಕರಿ ಅಥವಾ ಅದರ ನೌಕರಿ ಇದ್ರೆ 60 ರಿಟೈರ್ ಆಗಿರೋರು. ಅವ್ರಿಗೆ ಇನ್ನೂ ಅದೇ ಉತ್ಸಾಹ ಇದೆ. ಬಹುಶಃ ಇನ್ನೊಂದು ಇನ್ನಿಂಗ್ಸ್ ಇದೆ ಅವ್ರಿಗೆ. ಸೊ ಅವ್ರು ಮಾಡ್ಲಿ ಅಂತ ಕೇಳ್ಕೊತಾ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದ್ದಕ್ಕೆ ನೀವೆಲ್ಲ ನಮ್ಮ ಚೈಲ್ಡ್ಹುಡ್ ಹೀರೋಸ್ ಅಂಡ್ ಬಹಳ ಧನ್ಯವಾದ ತಮಗೆ. ಇಲ್ಲ ಪರಮೇಶ್ ಸರ್, ನಿಮ್ಮ ಯೂಟ್ಯೂಬ್ ಚಾನಲ್ಲು ಎಷ್ಟು ಜನ ಫಾಲೋ ಮಾಡ್ತಾರೋ ಅದರಲ್ಲಿ ನಾನು ಒಬ್ಬ. ಪ್ರಾರಂಭದಿಂದಲೂ ಫಾಲೋ ಮಾಡ್ತಾ ಇದ್ದೀನಿ ನಾನು. ನಿಮ್ಮ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ತಗೊಳ್ಳೋ ವಿಷಯದಲ್ಲಿ ಭಿನ್ನತೆ ಇದೆ. ಏನೋ ವಿಷಯ ಇಟ್ಕೊಂಡು ನೀವು ಎಪಿಸೋಡೇ ಮಾಡಲ್ಲ. ನಾನು ನೋಡಿದ್ದೀನಿ ಆ ಎಪಿಸೋಡಲ್ಲೇನೋ ಕಂಟೆಂಟ್ ಇದ್ದರೆ ಮಾಡ್ತೀರಾ, ಕಂಟೆಂಟ್ ಇಲ್ಲ ಅಂದರೆ ನೀವು ಮಾಡೋಕ್ಕೆ ಹೋಗೋದಿಲ್ಲ. ನಾನು ಎಲ್ಲವನ್ನೂ ನೋಡಿದ್ದೀನಿ. ಸಿನಿಮಾದವ್ರ ಮೇಲೆ ಮಾಡಿರೋ ಕಾರ್ಯಕ್ರಮನೂ ನೋಡಿದ್ದೀನಿ, ಅದರ ಆಚಿನ ಬದುಕಿನ ಕಾರ್ಯಕ್ರಮನೂ ನೋಡಿದ್ದೀನಿ. ತುಂಬ ಚೆನ್ನಾಗಿ ಕಂಟೆಂಟು ಅದನ್ನು ಇಟ್ಕೊಂಡು ಅದಿಲ್ಲಿಂದ 100 ಕಿಲೋಮೀಟ್ರ್ ಆಗಲಿ 500 ಕಿಲೋಮೀಟ್ರ್ ಆಗಲಿ ಆ ಪ್ರದೇಶಕ್ಕೆ ಹೋಗಿ ನಮಗೆ ಅದನ್ನು ತೋರಿಸಿ ಕೂರಿಸ್ತಿರೋ ತಲೆ ಒಳಗೆ ಅಂಥ ಒಂದು ಒಳ್ಳೆ ಕೆಲಸ ಮಾಡ್ತಾರೋ ನೀವು. ಇನ್ನೊಂದು ಟಿ ವಿ ಚಾನಲ್ ಇದ್ದಂಗಿದು. ಇವತ್ತು ನೀವು ಯೂಟ್ಯೂಬರ್ಸ್ ಬಂದ ಮೇಲೆ ಈ ಜಗತ್ತಿನಲ್ಲಿ ಭಾರಿ ಜನ ಬೆಳ್ಕೋದು ಬಂದವ್ರು. ನೆನ್ನೆ ಯಾವುದೋ ಬನಶಂಕರಿ ಜಾತ್ರೆಯಲ್ಲಿ ನೋಡಿದೆ, ಗವಿಮಠದ ಜಾತ್ರೆ. ಒಂದು ನಾಟಕದ ಕಂಪ್ನಿಯನ್ನು ಬರೀ ಯೂಟ್ಯೂಬರ್ಸ್ ಇಟ್ಕೊಂಡೇ ನಾಟಕ ಮಾಡ್ತಾನೆ. ಬನಶಂಕರಿ ಬಾದಾಮಿ ಜಾತ್ರೆಯಲ್ಲಿ ನಿನ್ನೆ ನೋಡಿದೆ. ಫೇಮಸ್ ಯೂಟ್ಯೂಬರ್ಸ್ ಅವರೇ ಡ್ರಾಮಾ ಅದೆಂಥದ್ದು ಏನೋ ಅದೇನೋ ನೋಡಿದೆ. ಅಯ್ಯೋಯ್ಯಪ್ಪ ಏನು ಬಂದ್ಬಿಡ್ತಪ್ಪ ಯೂಟ್ಯೂಬ್ ಬೆಲೆ ಇದು. ಅಲ್ಲ ಅದೆಲ್ಲ ಈಗ ಉದಾಹರಣೆಗೆ ನೀವು ಮೊನ್ನೆ ಒಂದು ಸಿನಿಮಾ ಬಂತು ವಿಕ್ರಮ್ ಅಂತ ಹೇಳಿ ತಮಿಳು ಸಿನಿಮಾ. ಆ ಸಿನಿಮಾದಲ್ಲಿ ಯೂಟ್ಯೂಬರ್ಗಳದೇ ಪ್ರಮುಖವಾದ ಪಾತ್ರನೇ ಇತ್ತು, ತಮಿಳು ಯೂಟ್ಯೂಬರ್ಸ್ ಹಾಕೊಂಡು. ಅಂದರೆ ದಿ ವರ್ಲ್ಡ್ ಇಸ್ ಚೇಂಜಿಂಗ್ ಟುವರ್ಡ್ಸ್ ಟೆಕ್ನಾಲಜಿ. ಇಲ್ಲ ಸರ್, ನಿಜ ಅದು. ನೋಡಿ ನಾನು ಒಂದು ಮಾತು ಹೇಳ್ತೀನಿ, ಡ್ರಾಮಾ ಇದ್ದಾಗ ಅದಕ್ಕಿದ್ದ ಬೆಲೆ ಇನ್ನೊಂದು ಇಲ್ಲ. ಸಿನಿಮಾ ಅದನ್ನು ತಿನ್ಬಿಡ್ತು, ಟಿ ವಿ ಬಂತು, ಸಿನಿಮಾನ ತಿನ್ಬಿಡ್ತು. ಈ ಮೂರನ್ನ ನೀವು ಯೂಟ್ಯೂಬರ್ಸರು ಹೋಗ್ತಾ ಇದ್ದೀರಿ. ತಿಂದಿಲ್ಲ ನಾವು, ಅದು ನಮ್ಮ ದಾರಿನ ಹೋಗ್ತಿದ್ವಿ. ಇಲ್ಲ ಅಂದ್ರೆ ಹೊಸದು ಅಪ್ಡೇಟ್ ಆದಾಗ ಜನ ಆ ಕಡೆ ಹೋಗ್ತಿರ್ತಾರೆ. ಡಿಜಿಟಲ್ ಮಾಧ್ಯಮ ಬಂದಂಗೆ ಅಂದರೆ ಒಂದೊಂದು ಚೇಂಜಸ್ಸು. ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರಲ್ಲ, ಆ ಥರ ಕಾಲಕ್ಕೆ ತಕ್ಕಂತೆ ನಡೀತಾ ಇರ್ತದೆ. ಆಮೇಲೆ ಇವತ್ತು ಡ್ರಾಮಾಗಳು ನೀವು ನಟನಾಗಿ ಹೋದರೆ ಹೌಸ್ಫುಲ್ಲು. ಸಾಟರ್ಡೆ ಸಂಡೇ ಮೈಸೂರಲ್ಲಿ ನಿಮಗೆ ರಂಗಶಂಕರಕ್ಕೆ ಹೋಗಿ ಹೌಸ್ಫುಲ್. ಅಲ್ಲಿಗೆ ಎಲ್ಲೋ ಒಂದು ಕಡೆ ಜನ ಎಲ್ಲವನ್ನೂ ನೋಡೋಕ್ಕೆ ಇಷ್ಟಪಡ್ತಾರೆ. ಸೊ ಪರಮೇಶ್ ತುಂಬ ಥ್ಯಾಂಕ್ಸ್. ಭಾಳ ಧನ್ಯವಾದ ಸರ್.
ಅಂಡ್ ಕಲಾ ಮಾಧ್ಯಮ ಮಾಡ್ತಿರೋ ಕೆಲಸದಲ್ಲಿ ನಮ್ಮ ಶ್ರೀಕಂಠ್ ಅವ್ರ ಪಾತ್ರ ಇದೆ. ಯಾಕೆ ಗೊತ್ತಾ, ನಾವು ಅವ್ರ ಸಂದರ್ಶನಗಳು ಬಹುತೇಕ ನೋಡಿದ್ದೀನಿ ನಾನು. ಉದಯ ಟಿವಿಲಿ ಬರ್ತಾಗ ನಾನು ಅವಾಗ ಟಿವಿ ಅಡಿಕ್ಟ್, ನಾನು ಆಕ್ಚುಲಿ ತುಂಬಾ ಟಿವಿ ನೋಡ್ತಿದ್ದೆ ಅವಾಗ ನಾನು. ಸೊ ಅವಾಗ ಉದಯ ಟಿವಿ ಹೆಚ್ಚಾಗಿ ಬರ್ತೀನಿ, ಅದನ್ನ ಜಾಸ್ತಿ ನೋಡ್ತಿದ್ದೆ. ಸಿನಿಮಾಗಳಾಗ್ಬೋದು ಅಥವಾ ಕುಹು ಥರದ ಕಾರ್ಯಕ್ರಮ ಆಗ್ಬೋದು, ಅಕ್ಷರಮಾಲೆ ಆಗ್ಬೋದು, ಆದರ್ಶ ದಂಪತಿ, ಇವರು ಹಾಸ್ಯ ಸಂದರ್ಶನಗಳು, ತಾರೆಯೊಂದಿಗೆ ಮನಸ್ಸು ಬಿಚ್ಚಿ ಮಾತಾಡ್ತಿದ್ರಲ್ಲ ಇಂಥವು. ಅವಾಗ ಅನ್ಸೋದು ಎಷ್ಟು ಚೆನ್ನಾಗಿ ಮಾತಾಡ್ತಾರಲ್ಲ ಆರ್ಟಿಸ್ಟ್ಗಳು ಹಾಗೆ ಅಂತ. ಸೊ ಅಂತ ಅವೆಲ್ಲ ಸ್ಫೂರ್ತಿ ನಮಗೂ ಇದೆ. ಸೊ ಹಾಗಾಗಿ ನಾವು ಇವ್ರನ್ನ ಮಾತಾಡ್ಸಕ್ಕಾಗಿದ್ದು ವಿಶ್ವವಿದ್ಯಾನಿಲಯ ಅವ್ರು ಮಾತಾಡಿದ ನನಗೂ ಸಂತೋಷ ಆಯಿತು. ನೀವು ನಿರೂಪಣೆ ಮಾಡ್ತಾ ಇದ್ರೆ ನಮ್ಗೆ ಸ್ವಲ್ಪ ಆ ಕಾಲಕ್ಕೆ ಹೋಗ್ಬಿಡ್ತೀವಿ ನಾವು. ಹೌದಲ್ಲ, ಒಂದು ಕಾಲದಲ್ಲಿ ನಾವು ಇದೇ ಕೆಲಸ ಎಂತ ನಾಸ್ಟಾಲ್ಜಿಯಾ. ಸರ್ ಬಹಳ ಧನ್ಯವಾದ ಕಲಾ ಮಾಧ್ಯಮಕ್ಕೆ ಬಂದಿದ್ದು ತಮಗೆ ಸರ್. ತಮ್ಮ ಪ್ರೀತಿ ಪ್ರೇಮ ಪಂಗನಾಮಕ್ಕೆ ಒಳ್ಳೆದಾಗಲಿ ಸರ್. ನಮಸ್ಕಾರ. ನೋಡಿದಕ್ಕೆ ತಮಗೂ ಧನ್ಯವಾದ. ಜನ 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 ಕಾಂಚನದಲ್ಲಿ ವೇದಿಕಾತ ಲಾಂಛನದಲ್ಲಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.